ಮಕ್ಕಳೇ, ಇವತ್ತು ವಿಶೇಷವಾದ ದಿನ, ಅಂದರೆ ನಿಮ್ಮೆಲ್ಲರ ದಿನ. ಇವತ್ತು ಮಕ್ಕಳ ದಿನಾಚರಣೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಭವ್ಯ ಭಾರತದ ನಿರ್ಮಾತೃಗಳು. ನಿಮ್ಮ ಕನಸು ಜಾಗೃತವಾಗಿರಬೇಕು, ಆ ಕನಸಿನತ್ತ ನಡೀತಾ ಇರಬೇಕು. ನೀವೆಲ್ಲ ಓದಿ ದೊಡ್ಡವರಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಸರ್, ನಾನು ಪೊಲೀಸ್ ಆಗ್ಬೇಕಂತಿದ್ದೀನಿ. ವೆರಿ ಗುಡ್. ಸರ್, ನಾನು ರಾಜಕಾರಣಿ ಆಗ್ತೀನಿ. ವೆರಿ ಗುಡ್. ಸರ್, ನಾನು ಡಾಕ್ಟರ್ ರಾಜ್ಕುಮಾರ್ ಆಗ್ಬೇಕು ಅನ್ಕೊಂಡಿದ್ದೀನಿ ಸರ್. ಓ, ವೆರಿ ಗುಡ್. ಸರ್, ನಾನು ಸೈಂಟಿಸ್ಟ್ ಆಗಬೇಕು ಅನ್ಕೊಂಡಿದ್ದೀನಿ ಸರ್. ಮಕ್ಕಳೇ ನೋಡಿ, ಬೇರೆಯವ್ರನ್ನ ನೋಡಿ ನಗೋದು ತುಂಬಾ ತಪ್ಪು. ಅದರಲ್ಲೂ ನಿಮ್ ಸ್ನೇಹಿತನ್ ನೋಡಿ ನಗೋದು ಇನ್ನೂ ತಪ್ಪು. ಕುಂಡಿ ಮುಚ್ಕೊಳಕ್ ಅಂಗಿ ಇಲ್ಲ, ಇವನ್ ಸೈಂಟಿಸ್ಟ್ ಆಗ್ತಾನಂತೆ. ನಗ್ಬಾರ್ದು. ಇನ್ನೊಬ್ಬರನ್ನ ನೋಡಿ ನಗೋದು ಪ್ರಪಂಚದ ಅತಿ ದೊಡ್ಡ ಕಾಯಿಲೆ. ಯಾಕಾಗ್ಬಾರ್ದು? ಸರ್ವಂ ವಿಶ್ವೇಶ್ವರಯ್ಯ, ಅಬ್ದುಲ್ ಕಲಾಂ ಅಷ್ಟೇ ಅಲ್ಲ, ಪ್ರಪಂಚದ ಸಾಧಕರೆಲ್ಲರೂ ಮೂಲ ಬಡತನ. ಅಷ್ಟೇ ಯಾಕೆ, ಇದೇ ಸ್ಕೂಲಲ್ಲಿ ಓದಿ, ಇದೇ ಜಾಗದಲ್ಲಿ ಬಿದ್ದು ಎದ್ದು ಆಡ್ದಂತಹ ಅಸಾಮಾನ್ಯ ಜ್ಞಾನದ ಸಂಕೇತವಾಗಿ ವಿಜ್ಞಾನವನ್ನು ಪ್ರತಿ ಮನೆ ಮನೆಗೂ ತಲುಪಿಸೋ ಕೆಲಸ ಮಾಡ್ತಾ ಇದ್ದಾನೆ. ನಿಮ್ಮೆಲ್ರಿಗೂ ಸ್ಫೂರ್ತಿ ಆಗ್ಬೇಕು, ದಾರಿ ದೀಪ ಆಗ್ಬೇಕು. ಆ ವ್ಯಕ್ತಿ ಯಾರು ಸರ್? ಕಣ್ಣಿಗೆ ಕಾಣದ ಎಷ್ಟೋ ನಕ್ಷತ್ರಗಳು ಸೂರ್ಯನ ಆ ಬಿಸಿ ತಾಪದ ಮುಂದೆ ಅಗೋಚರವಾಗಿ ಉಳಿದು ಬಿಡುತ್ತವೆ. ಬಾಳಿನ ಕಷ್ಟ, ಸೋಲು, ಅವಮಾನ, ಅಪಮಾನಗಳಿಗೆ ಹೆದರಿ ನಮ್ಮ ಅದೆಷ್ಟೋ ಕನಸುಗಳನ್ನು ನಮ್ಮಲ್ಲೇ ಮಣ್ಣು ಮಾಡಿಕೊಂಡಿರುತ್ತೇವೆ. ಆದರೆ ಅಂತಹ ಎಷ್ಟೇ ಕಷ್ಟಗಳು ಬಂದರೂ ಛಲ ಬಿಡದ ಹೋರಾಟ ಮತ್ತು ಪ್ರಾಮಾಣಿಕ ಪ್ರಯತ್ನ ಹೊಂದಿದರೆ ಗೆಲುವು ನಮಗೆ ಕಟ್ಟಿಟ್ಟ ಬುತ್ತಿ ಎಂದು ತಮ್ಮ ಜೀವನವೇ ಒಂದು ಆದರ್ಶಪ್ರಾಯವಾಗಿ ತೋರಿಸಿಕೊಟ್ಟ ಮಹಾನ್ ಸಾಧಕರಲ್ಲಿ ಒಬ್ಬರಾದ ಎಸ್ ಸೀತಾರಾಮ ಅಯ್ಯಂಗಾರ್. Quantum compiling, quantum computers, so they are all very different from regular computer. How this is being used in America and here. Quantum internet, ಏನಂದ್ರೆ ನೀವು ಮೆಸೇಜ್ ಕಳಿಸಿದ್ರೆ ಸಡನ್ ಆಗಿ ಇನ್ಸ್ಟಂಟೇನಿಯಸ್ ಬರುತ್ತೆ, ಏನು ವೆಯ್ಟೇ ಮಾಡೋದಿಲ್ಲ. ಇವರು ಹುಟ್ಟಿದ್ದು ಮೈಸೂರು ಜಿಲ್ಲೆಯ ಕಾವೇರಿ ನದಿ ತೀರದಲ್ಲಿರುವ ಹೆಮ್ಮಿಗೆ ಎಂಬ ಒಂದು ಕುಗ್ರಾಮದಲ್ಲಿ. ಅದು 1947. ಇಡೀ ದೇಶಕ್ಕೆ ದೇಶವೇ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಒಕ್ಕೊರಲಿನಿಂದ ಕೂಗಿದ ಪ್ರತಿಫಲವಾಗಿ ಸುಮಾರು 300 ವರ್ಷದ ದಾಸ್ಯಕ್ಕೆ ಮುಕ್ತಿ ಸಿಗುವ ಮೂಲಕ 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದು. ಇಡೀ ದೇಶದ ಜನರೇ ಆ ಸ್ವಾತಂತ್ರ್ಯದ ಹಿಗ್ಗಿನಲ್ಲಿರುವಾಗ 1947 ಆಗಸ್ಟ್ 26ಕ್ಕೆ ಹೆಮ್ಮಿಗೆ ಗ್ರಾಮದ ಎಸ್ ಮಹಾಲಕ್ಷ್ಮಿ ಮತ್ತು ಎಸ್ ಎನ್ ಸುಂದರ್ರಾಜ್ ಅಯ್ಯಂಗಾರ್ ಅವರ ದಂಪತಿಗಳ ಮಗನಾಗಿ ಶ್ರೀಯುತರ ಜನನವಾಗುವುದು. ಈ ಹೆಮ್ಮಿಗೆ ಕ್ಷೇತ್ರವು ಸುಮಾರು ಕೃಷ್ಣದೇವರ ರಾಯನ ಕಾಲದ್ದು ದೇವಸ್ಥಾನ. ಈ ದೇವಸ್ಥಾನದ ಸುತ್ತಲೂ ಸುಮಾರು 500-600 ಜನ ಶ್ರೀವೈಷ್ಣವರು ನೆಲೆಸಿದ್ರು. ಆ ಶ್ರೀವೈಷ್ಣವರನ್ನು ನೋಡಿ ಇದು ರಾಮಾನುಜರು, ವೇದಾಂತ ದೇಶಿಕರು ಮತ್ತು ಋಷಿಶೃಂಗ ಮುನಿಗಳು ಇವರೆಲ್ಲ ಬಂದು ಇಲ್ಲಿ ತಪಸ್ಸು ಮಾಡಿದ ಜಾಗ. ಕಡು ಬಡತನದಲ್ಲಿ ಬೆಳೆದ ಇವರ ತಂದೆ ತಾಯಿಗಳಿಗೆ ಒಂದೊತ್ತಿನ ಉಂಬಳಕ್ಕೂ ಬಹಳ ಕಷ್ಟ. ಆ ಸಂದರ್ಭದಲ್ಲಿ ಜನಿಸಿದ ಮಗುವಿಗೆ ಪುರಾಣ ಪ್ರಸಿದ್ಧ ವರದರಾಜಸ್ವಾಮಿ ದೇವಾಲಯದಲ್ಲಿ ಸೀತಾರಾಮನೆಂದು ಹೆಸರಿಡುವರು. ಈ ದೇವಸ್ಥಾನ ಪುರಾತನವಾದದ್ದು, ಸುಮಾರು 1200 ವರ್ಷಗಳ ದೇವಸ್ಥಾನ. ಈ ಕೃಷ್ಣದೇವರಾಯನ ಕಾಲದ ಶಾಸನ ಹಿಂದೆ ದೇವಸ್ಥಾನದಲ್ಲೇ ಇದೆ. ಆ ಶಾಸನದ ಪ್ರಕಾರ ಈ ದೇವಸ್ಥಾನ ತುಂಬ ಹಳೇದಾದ್ದು. ಅವ್ರ ತಂದೆ ಪಂಡಿತರು, ಇವರು ಸುಂದರಾಯ ಅಯ್ಯಂಗಾರ್ ಅನ್ನೋರು ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಮೈಸೂರು ಹೋಗಿ ಸೇರ್ಕೊಂಡ್ರು. ಆಗಾಗ ನಮ್ಮ ದೇವ್ರ ದರ್ಶನಕ್ಕೆ ನಮ್ಮ ಎಮ್ಗೆ ಬರೋವಾಗ ನಮ್ಮಲ್ಲೇ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗೋರು ಅವರು. ನಮ್ಮ ತಂದೆಯವರು ಇದ್ದರು, ನಮ್ಮ ತಂದೆ ವೆಂಕಟ ನರಸಿಂಹಾಚಾರ ಅಂತ, ನಮ್ಮ ಅಕ್ಕ ಇದ್ದರು, ಮತ್ತು ನಮ್ಮ ಅಣ್ಣ ಎಚ್ ವಿ ನಾಚಾರ ಅಂತ ಅವರು LIC ನಲ್ಲಿದ್ದಾರೆ. ಈ ದೇವಸ್ಥಾನದ ಜೀರ್ಣೋದ್ಧಾರಕರು.
ಅವರು ಇದ್ದರು. ಅವ್ರ ಜೊತೆಲಿ ಬಂದು ಅವರೆಲ್ಲ ಇವೆಲ್ಲ ಮಾತುಕತೆ ಆಡ್ಕೊಂಡು ಊಟ ಮಾಡ್ಕೊಂಡು ಹೋಗೋರು. ಅಷ್ಟು ಗೊತ್ತು ನನಗೆ. ಕೆಲಸವಿಲ್ಲದೆ ಸಂಬಳವಿಲ್ಲ, ಸಂಬಳವಿಲ್ಲದೆ ಉಂಬಳವಿಲ್ಲ, ಎಷ್ಟು ದಿನ ಒಂದೊತ್ತಿನ ಊಟಕ್ಕೂ ಕಾಯುವುದು ಎಂದು ಭಾವಿಸಿದ ಎಸ್.ಎನ್. ಸುಂದರರಾಜ್ ಅಯ್ಯಂಗಾರ್ ಅವರು ತಮ್ಮ ಕುಟುಂಬ ಸಮೇತವಾಗಿ ಬೆಂಗಳೂರಿನತ್ತ ಮುಖ ಮಾಡುತ್ತಾರೆ. 1950-52 ಆಸುಪಾಸು. ಇನ್ನೂ ಬೆಂಗಳೂರು ಅಷ್ಟೊಂದು ಬೆಳೆದಿರಲಿಲ್ಲ. ಆದರೆ ಬಡತನ ಮಾತ್ರ ಇಂದಿಗಿಂತಲೂ ಬಹಳ ಕ್ರೂರವಾಗಿತ್ತು. ಹಸಿದು ದಣಿದು ಬಂದವರಿಗೆ ಬೆಂಗಳೂರಿನ ಕೆಲವು ಸ್ಲಂಗಳು ಆಮಂತ್ರಣ ಕೊಟ್ಟು ಬಹಳ ಆತ್ಮೀಯತೆಯಿಂದ ಬರಮಾಡಿಕೊಳ್ಳುತ್ತಿತ್ತು. ದಿಕ್ಕು ಕಾಣದೆ ಆಸರೆ ಅರಸಿ ಬಂದ ಇವರಿಗೆ ಆಸರೆಯಾದದು ಬೆಂಗಳೂರಿನ ಶ್ರೀರಾಂಪುರ. That has come from an average family from Mysore district. ನಾಗಪ್ಪ ಸ್ಕೂಲ್ ಇಲ್ಲೇ ಇದ್ದಿದ್ದು, ಈಗೆಲ್ಲ ಹೊಸ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ ಸರ್. ನಮ್ಮ ಅಪ್ಪ ಅವರೆಲ್ಲ ಜೊತೆಗೆ ಇದ್ದಿದ್ದು ಇದೇ ನೋಡಿ ಸರ್ ಸ್ಕೂಲು. ಅಂದಿಗೆ ಎಸ್.ಎನ್. ಸುಂದರರಾಜ್ ಅಯ್ಯಂಗಾರ್ ಅವರು ಸಂಪಾದಿಸುತ್ತಿದ್ದ ಮಾಸಿಕ ಹುಟ್ಟು ಹಣದ ಮೊತ್ತ 25 ರೂಪಾಯಿಗಳು. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಲ್ಯಂ ರಾಮನಾಮ ವರಾನನೆ. ಈಗ ನಾನು ಹೇಳಲು ಹೊರಟಿರ್ತಕ್ಕಂಥ ವಿಷಯ ಇದೇ ಬಡಾವಣೆಯಲ್ಲಿರ್ತಕ್ಕಂಥ 1953ನೇ ಇಸ್ವಿಯಲ್ಲಿ ಒಬ್ಬ ವಿದ್ಯಾರ್ಥಿ, ಅವರ ಹೆಸರು ಸೀತಾರಾಮ್ ಅಂತ. ಅವರು ಬಹಳ ಕಡು ಬಡತನದಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ. ಇದೇ ದೇವಸ್ಥಾನಕ್ಕೆ ಬಹಳ ವರ್ಷಗಳ ಹಿಂದೆ ದಿನ ಬಂದು ಶ್ರೀರಾಮನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಅನೇಕ ಕಷ್ಟ ಜೀವನವನ್ನು ಕಳೆದಿದ್ದಾರೆ. ಬಾಲ್ಯದಲ್ಲೇ ಸೂಕ್ಷ್ಮಮತಿಗಳಾದ ಶ್ರೀಯುತರು ಮಕ್ಕಳೇ, ನಾವು ಯಾವುದರಿಂದ ಹೋಗ್ತೀವೋ ಅದು ನಮಗೆ ಸಿಗ್ತದೆ. ಆದರೆ ವಿದ್ಯೆಯಿಂದ ಹೋದರೆ ಗೆಲುವು, ಹೆಸರು, ವಿದ್ಯೆ ಎಲ್ಲವೂ ಸಿಗುತ್ತದೆ. ವಿದ್ಯೆಯನ್ನು ಪ್ರೀತಿಸಿದವ ಸೋತಿರುವ ಇತಿಹಾಸವೇ ಇಲ್ಲ. ಸೀತಾರಾಮ ಅಯ್ಯಂಗಾರ್ ಅವರು ತಂದೆಯ ಕಷ್ಟ, ಮನೆಯ ಸ್ಥಿತಿಗತಿ ಮತ್ತು ತಮ್ಮ ಬಡತನ ಇವೆಲ್ಲವುದರಿಂದ ಮನನೊಂದು ಓದಿನ ಕಡೆ ಹೆಚ್ಚು ಹೆಚ್ಚು ಒಲವನ್ನು ಬೆಳೆಸಿಕೊಳ್ಳುತ್ತಾರೆ. ನಾಗಪ್ಪ ಬ್ಲಾಕ್ನಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಆರಂಭಿಸಿದ ಇವರಿಗೆ ಓದು ಅಷ್ಟು ಸುಲಭವಾಗಿರಲಿಲ್ಲ. ಇದ್ದ 5 ಅಡಿ ಉದ್ದ 6 ಅಡಿ ಅಗಲದ ಮನೆಯೊಳಗೆ ಬುಟ್ಟಿ ದೀಪದಲ್ಲೇ ಅವರ ನಿತ್ಯದ ಓದು. ಕೆಲವೊಮ್ಮೆ ಬುಟ್ಟಿ ದೀಪಕ್ಕೆ ಎಣ್ಣೆ ಇಲ್ಲದೆ ಹೋದಾಗ ಬೀದಿ ದೀಪದ ಕೆಳಗೆ ಅವರ ಓದು ಸಾಗುತ್ತಿತ್ತು. ಓದಿನಲ್ಲಿ ಸದಾ ಮುಂದಿರುತ್ತಿದ್ದ ಇವರಿಗೆ ಪ್ರತಿ ಪರೀಕ್ಷೆಯಲ್ಲೂ ಪ್ರಥಮ ರ್ಯಾಂಕ್ ಸರಳವಾಗಿ ಒಲಿದು ಬರುತ್ತಿತ್ತು. ಹತ್ತನೇ ತರಗತಿಯೊಳಗೆ ಪಾಸಾದ ಇವರಿಗೆ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಗಣಿತ ವಿಷಯಗಳಲ್ಲಿ ಹೆಚ್ಚಿನ ಅಂಕ ಪಡೆಯುವುದರ ಮೂಲಕ ತಮ್ಮ ಭವಿಷ್ಯದ ಹಾದಿಯನ್ನು ರೂಪಿಸಿಕೊಳ್ಳುತ್ತಾರೆ. ಹೆಚ್ಚಿನ ಓದಿಗಾಗಿ ಬಸವನಗುಡಿಯ ನ್ಯಾಷನಲ್ ಕಾಲೇಜಿಗೆ ಸೇರುತ್ತಾರೆ. ನಾನು ಇವನು ಪ್ರೀ ಯೂನಿವರ್ಸಿಟಿಯಿಂದ ಸ್ನೇಹಿತರು. ಆ ಸಮಯದಲ್ಲಿ he was not economically very strong. ನನಗೆ ವಿಶ್ವೇಶ್ಪುರದಲ್ಲಿ ರಾಮಯ್ಯಂಗಾರ್ ರೋಡ್ನಲ್ಲಿ ಬಹಳ ದೊಡ್ಡ ಮನೆ ಇತ್ತು. ನಾನು ನಮ್ಮ ತಾಯಿ ಇಬ್ಬರೇ ಇದ್ದಿದ್ದು. ಅದೇನೋ ಸೀತಾರಾಮ್ನ ಕಂಡ್ರೆ ನಮ್ಮ ತಾಯಿಗೆ ಬಹಳ ಪ್ರೀತಿ, ವಿಶ್ವಾಸ. ಸೀತಾರಾಮ್ ಎಷ್ಟೋ ದಿನ ನಮ್ಮ ಮನೆಗೆ ಬಂದು
ನಮ್ಮ ತಾಯಿ ನನ್ನ ಅವನ್ನ ಆಗಿನ ಕಾಲದ ಥರ ನೆಲದ ಮೇಲೆ ಕೂರಿಸಿ ಸ್ಟೈನ್ಲೆಸ್ ಸ್ಟೀಲ್ ತಟ್ಟೆನಲ್ಲಿ ಊಟ ಬಡಿಸ್ತಾ ಇದ್ರು. ಸಂತೋಷವಾಗಿ ಇಬ್ರು ಊಟ ಮಾಡ್ತಾ ಇದ್ವಿ. While Sitaram has been a studious person all along, I was a happy-go-lucky person. Perhaps ಈ ಎರಡು ಆಪೋಸಿಟ್ ಕ್ವಾಲಿಟೀಸ್ಗಳೇ ನಮ್ಮಿಬ್ಬರನ್ನು ಇಷ್ಟು ಹತ್ತಿರದ ಸ್ನೇಹಿತರನ್ನಾಗಿ ಮಾಡಿದೆ ಅಂತ ಕಾಣುತ್ತೆ. ಮೊದಲೇ ಹೇಳಿದಂತೆ ಅವರ ಓದಿನ ಹಾದಿ ಅಷ್ಟು ಸುಲಭದ್ದಾಗಿರಲಿಲ್ಲ. ನನಗೆ ತಿಳಿದಂತೆ ತುಂಬ ಅಂಥದ್ದೇನು ಉತ್ತಮವಾದ ಎಕನಾಮಿಕ್ ಬ್ಯಾಕ್ಗ್ರೌಂಡಿಂದ ಏನೂ ಬಂದಿರಲಿಲ್ಲ. ನಾವು ಅಷ್ಟೇ, ಎಲ್ಲ ಹುಡುಗರು ಮಿಡ್ಲ್ ಕ್ಲಾಸಿಂದಾನೇ ಬರ್ತಾ ಇದ್ದಿದ್ದು ನಾವು. ಆದರೆ ಪ್ರಾಮಾಣಿಕತೆ, ಛಲ ಬಿಡದ ಹೋರಾಟ ಮಾತ್ರ ಅವರನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ದಿದೆ. ತುಂಬ ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋ ಮನುಷ್ಯ. ಬಟ್ ಈ ವಾಸ್ ವೆರಿ ರಿಚ್ ಇನ್ ಹಿಸ್ ಐಡಿಯಲ್ಸ್ ಆ್ಯಂಡ್ ಕಮಿಟ್ಮೆಂಟ್ ಫಾರ್ ಸ್ಟಡೀಸ್. ಒಂದು ಕಡೆ ಕಿತ್ತು ತಿನ್ನುವ ಬಡತನ, ಮತ್ತೊಂದೆಡೆ ಓದುವ ಹಂಬಲ. He was very, very brilliant student, and he passed his engineering in flying colors. And he is very, very interested in studies, and that too to achieve something, and which he has done. ಲೈಬ್ರರಿಯನ್ನೇ ತನ್ನ ಮನೆಯಾಗಿಸಿಕೊಂಡರು, ಪುಸ್ತಕಗಳನ್ನೇ ತನ್ನ ಸ್ನೇಹಿತನಾಗಿಸಿಕೊಂಡರು. ಹೆಚ್ಚು ಹೆಚ್ಚು ಪುಸ್ತಕಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾ ಹೋದರು. ನಿಂತಲ್ಲಿ ಕೂತಲ್ಲಿ ಓದುವುದೇ ತನ್ನ ಗೀಳಾಗಿಸಿಕೊಂಡರು. ನಾಳೆ ಪಾಠ ಏನಿದೆಯೋ ಇವತ್ತೇ ಓದ್ಕೊಂಡು ಬಂದ್ಬಿರೋರು, ಅಥವಾ ಇವತ್ತಿನ ಪಾಠ ನಾಳೆಗೆ ಅವ್ರ ಮನೆಗೆ ಯಾವತ್ತೋ ಒಂದ್ಸಲಿ ಹೋದಾಗ ನೋಡ್ತಾ ಇದ್ದೆ, ನಾನು ಇಷ್ಟೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ, ಕೆಲಸಗಳ ರಿವಿಷನ್ನು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದ. ಏಯ್, ಓದಿದ್ ಸಾಕು ಬಾರೋ. ಇವನ್ ಯಾರೋ ಓದಿನುಳ್ಳ? ಲೋ, ಪುಸ್ತಕನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಆಟ ಆಡೋಣ ಬಾ. ಎಷ್ಟೋ ಸರಿ ಅವರಿಗೆ ಮನೆಯಲ್ಲಿ ಎಷ್ಟೇ ಬಡತನ ಇದ್ದರೂ ಸಹ ಆಹಾರವಿಲ್ಲದೆ ಅನೇಕ ಸಲ ದೇವಸ್ಥಾನದಲ್ಲಿ ಬಂದು ದೇವಸ್ಥಾನದ ಪ್ರಸಾದವನ್ನು ತೆಗೆದುಕೊಂಡು ಹಸುವನ್ನು ನೀಗಿಸಿಕೊಂಡಿದ್ದಾರೆ. ಅಂತಹ ಆ ಪುಟ್ಟ ಹುಡುಗ ಸೀತಾರಾಮರವರು ಆ ಒಂದು ಬಡತನ ಬರೆದಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರಿಗೇನಾದರೂ ಒಂದು ಛಲ ಸಾಧಿಸಬೇಕೆಂದು ಒಳ್ಳೆಯ ವಿದ್ಯಾರ್ಥಿಯಾಗಿ ಬೆಳೆದು
ಇಂತಹ ಚುಚ್ಚು ಮಾತುಗಳಿಗೆ ಅವರೆಂದಿಗೂ ಕಿವಿಯಾಗುತ್ತಿರಲಿಲ್ಲ. ಪುಸ್ತಕ ಹಿಡಿದು ಕುಳಿತರೆ ತನ್ನನ್ನೇ ತಾನೇ ಮರೆತು ಬಿಡುತ್ತಿದ್ದರು. I'm currently pursuing first year MSc Computer Science in the National Degree College, Bangalore. My first motivation to come to this college was Dr. S.S. Iyengar. As I already know, he was alumni in our college, and I had already know that he was a big computer scientist and has achieved so many things. And he was a student of this college, that gave me so much inspiration to get into this college. ಹೌದು, ನ್ಯಾಷನಲ್ ಕಾಲೇಜು. ಕಲೆ, ಸಂಸ್ಕೃತಿ, ಸಾಹಿತ್ಯ, ವಿಜ್ಞಾನ ಈ ಎಲ್ಲವುದಕ್ಕೂ ಕೇಂದ್ರ. ಯಾವುದೇ ವಿದ್ಯಾರ್ಥಿಗಳಿರಲಿ, ಅವರ ಅಂತರಂಗವನ್ನು ಶೋಧಿಸಿ ಅವರ ಅಭಿರುಚಿಗಳನ್ನು ಹೊರತಂದು ಅವರ ಸಾಧನೆಯ ಹಾದಿಗೆ ಪೂರಕವಾಗಿ ನಿಲ್ಲುತ್ತದೆ. ಅಂತೆಯೇ ಶ್ರೀಯುತರಿಗೆ ಅಂದು ಪ್ರೊಫೆಸರ್ ಸಂಪತ್ ಗಿರಿರಾವ್, ಪ್ರೊಫೆಸರ್ ಗೋಪಾಲಸ್ವಾಮಿ ಅಯ್ಯರ್ ಮತ್ತು ಎಚ್ ನರಸಿಂಹಯ್ಯರವರ ಪ್ರಭಾವ ಗಾಢವಾಗಿತ್ತು. Because as I am a part of the national college and even he has studied in the same college, I am very honored to study in this college and be a part of this institution as well. ಆಗಿನ ಕಾಲಕ್ಕೆ ನಮಗೊಂದು ಸ್ಕೂಟ್ರ್ ಇತ್ತು, ವಿಚ್ ವಾಸ್ ಎ ವೆರಿ ಬಿಗ್ ಲಕ್ಸುರಿ. ಸ್ಕೂಟ್ರಲ್ಲಿ ತಿರುಗಿಕೊಂಡು ಐ ಟೋಲ್ಡ್ ಯು ಫ್ಲಾಂಬಾಯಂಟ್ ಆಗಿದ್ದೆ. ಸೀತಾರಾಮ್ ಯೂಸ್ ಟು ಕಮ್ ಐದರ್ ಬೈ ಬಸ್ ಆರ್ ಬೈ ಎ ಸೈಕಲ್, ಐ ರಿಮೆಂಬರ್, all the way from Tata Institute to my house on every Saturday. We used to walk across to Lal Bagh, which was very close by, take a long walk in Lal Bagh, talk about many things. ಸರಳ ಸಜ್ಜನಿಕೆಯ ಹೆಚ್ಚನವರು ಆಗ ತಾನೇ ಯುಎಸ್ಎಯ ಓಹೈಒ ವಿಶ್ವವಿದ್ಯಾಲಯದಲ್ಲಿ ನ್ಯೂಕ್ಲಿಯರ್ ಫಿಸಿಕ್ಸ್ ವಿಷಯದಲ್ಲಿ PhD ಪದವಿಯನ್ನು ಪಡೆದು ಬಂದಿದ್ದರು. ಅವರ ಪ್ರಭಾವ ಮತ್ತು ಚಿಂತನೆಗಳಿಂದ ಮತ್ತಷ್ಟು ಪ್ರೇರಿತರಾದರು. ಡಾಕ್ಟರ್ ಸೀತಾರಾಮ್ ಅಯ್ಯಂಗಾರ್ ಅವರು ನ್ಯಾಷನಲ್ ಕಾಲೇಜಿನ ಹಿರಿಯ ವಿದ್ಯಾರ್ಥಿ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಎಚ್ ರಾಮರಾವ್ ಅವರ ಮುಖಾಂತರವೇ ನನಗೆ ಅವರು ಮೊದಲು ಪರಿಚಯವಾದರು. ನಮ್ಮ ಕಾಲೇಜ್ ಅಟಾನಮಸ್ ಕಾಲೇಜ್ ಆದ ನಂತರ ಮೊದಲ ಬಾರಿಗೆ ನಾವು ನಮ್ಮಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡುವಂಥ ಒಂದು ಕಾರ್ಯಕ್ರಮ. ಆ ಪದವಿ ಪ್ರದಾನ ಮಾಡುವ ಸಮಾರಂಭಕ್ಕೆ ನಾವು ಮೊಟ್ಟ ಮೊದಲ ಮುಖ್ಯ ಅತಿಥಿಯಾಗಿ ಮತ್ತು ಪದವಿ ಪ್ರದಾನದ ಭಾಷಣವನ್ನು ಮಾಡುವ ವಿಚಾರವಾಗಿ ಆಲೋಚನೆಯನ್ನು ಮಾಡಿದಾಗ HR ಅವರು ಹೇಳಿದ್ದು ಡಾಕ್ಟರ್ ಸೀತಾರಾಮ್ ಅಯ್ಯಂಗಾರ್ ಅವರನ್ನ. ಅದೊಂದು ದಿನ ಪ್ರೊಫೆಸರ್ CV ರಾಮನ್ ಅವರ ಉಪನ್ಯಾಸ ಕೇಳಿದ ಇವರಿಗೆ ಭಾರತೀಯ ವೈಜ್ಞಾನಿಕ ಸಂಶೋಧನೆಯ ದೂರದೃಷ್ಟಿ ಬೆಳೆಯುವಂತೆ ಮಾಡಿತು. ನಾನು SS ಅಯ್ಯಂಗಾರು, ಸೀತಾರಾಮ್ ಅಯ್ಯಂಗಾರು, ವಿ ವರ್ ಕ್ಲಾಸ್ಮೇಟ್ಸ್ 1963 to 68 ಇನ್ UVC. ಆವಾಗಿನ ಕಾಲದಲ್ಲಿ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಇರೋದು. ನಂತರ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರುತ್ತಾರೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿದ್ದಾಗ ಆಗಿದ ಪರಿಚಯ. ನಾವೆಲ್ಲರೂ ನ್ಯಾಷನಲ್ ಕಾಲೇಜಲ್ಲಿ 1962-63 ವರ್ಷದಲ್ಲಿ PUC ಪಾಸ್ ಮಾಡಿ, ಅಲ್ಲಿಂದ ಆವಾಗಿನ ಕಾಲದಲ್ಲಿ ಈ ಥರ CET ಅಥವಾ ಇದು ಎಲ್ಲ ಇರ್ತಾ ಇರಲಿಲ್ಲ. ಏನೇನು PUCನಲ್ಲಿ ನಮ್ಮ ಮಾರ್ಕ್ಸ್ಗಳೇನು ಬರುತ್ತೆ ಅದರಲ್ಲೂ PCM ಅಂತ ಏನು ತೊಗೊಂಡಿರ್ತೀವಿ ಅದ್ರ ಮೇಲೆ ನಮ್ಮ ಅಡ್ಮಿಷನ್ನು ನಿರ್ಭರ ಆಗ್ತಾಯಿತ್ತು. ಸೊ ಅದ್ರ ಮೇಲೆ ನಾವು ಅಡ್ಮಿಷನ್ಗೆ ಅಪ್ಲೈ ಮಾಡಿ ನಮಗೊಂದು ಇಂಟರ್ವ್ಯೂ ಅಂತ ಇರ್ತಾಯಿತ್ತು. ಇಟ್ ವಾಸ್ ಮೋರ್ ಎ ಫಾರ್ಮ್ಯಾಲಿಟಿ ದ್ಯಾನ್ ಎನಿ ಸೀರಿಯಸ್ ಕಾನ್ಸಿಕ್ವೆನ್ಸ್. ಸೊ ಅದನ್ನು ಮಾಡಿದ್ಮೇಲೆ ಅದ್ರ ಬಗ್ಗೆ ಆವಾಗಿನ ಕಾಲದಲ್ಲಿ ಎಲ್ಲ ಬ್ಯಾಂಗ್ಳೂರು ಯೂನಿವರ್ಸಿಟಿ ಕೂಡ ಇರ್ತಿರಲಿಲ್ಲ. ಅವಾಗೆಲ್ಲ ಯೂನಿವರ್ಸಿಟಿ ಆಫ್ ಮೈಸೂರು ಆ ವರ್ಷದಲ್ಲಿ ನಾವು ಇಂಜಿನಿಯರಿಂಗ್ ಕಾಲೇಜ್ ಸೇರಿಕೊಂಡ 2ನೇ ವರ್ಷಕ್ಕೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಶುರುವಾಗಿದ್ದು. ಅಲ್ಲಿಂದ ಬ್ಯಾಂಗ್ಳೂರು ಯೂನಿವರ್ಸಿಟಿ ಲೆಕ್ಕ ಶುರು. ಸೊ ನಾವು ಆವಾಗ ಯೂನಿವರ್ಸಿಟಿ ಆಫ್ ಮೈಸೂರಿಗೆ ಫಸ್ಟ್ ಇಯರಿಗೆ ಸೇರಿಕೊಂಡಿದ್ವಿ. ಸೊ ಆವಾಗ ಒಂದು ಸುಮಾರು
250-300 ಜನ ಹುಡುಗರು ನಮಗೆ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಅವಾಗ ಕರಿತಾಯಿದ್ರು. ಇವಾಗ ಅದನ್ನು ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಆವಾಗ ಅಲ್ಲಿ 4 ಸೆಕ್ಷನ್ಸ್ ಮಾಡ್ತಾಯಿದ್ರು ಒಂದೊಂದು ಕ್ಲಾಸನ್ನು. ಆವಾಗ ಸಿಸ್ಟಮ್ ಏನಿತ್ತು ಅಂದರೆ ಈ ಬ್ರಾಂಚಸ್ ಏನಿದೆ ಅದು ಫಸ್ಟ್ ಇಯರಲ್ಲೇ ಇರ್ತಾ ಇರಲಿಲ್ಲ. 3 ವರ್ಷ ನಾವು ಕಾಮನ್ನಾಗಿ ಓದ್ಬಿಟ್ಟು 3 ವರ್ಷ ಆದಮೇಲೆ ಸಿವಿಲ್ಲು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು ಅಂತ ಆವಾಗ 3 ಇದ್ದಿದ್ದು. ಹೀಗೆ ಸೀತಾರಾಮ ಅಯ್ಯಂಗಾರರವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಂದಾಗ ಅದು 4ನೇ ವರ್ಷದಲ್ಲಿ ಆವಾಗ ನನ್ನ ಪರಿಚಯ ಸ್ವಲ್ಪ ಜಾಸ್ತಿ ಆಯಿತು ಅವ್ರ ಜೊತೆ. ತದನಂತರ ತನ್ನ ಸ್ನಾತಕೋತ್ತರ ಪದವಿಯನ್ನು IIScಯಲ್ಲಿ 1968ರಲ್ಲಿ ಮುಗಿಸುತ್ತಾರೆ. ಅದೇ ಸಂದರ್ಭದಲ್ಲಿ ಇಸ್ರೋ ಬೆಳವಣಿಗೆಗೆ ಬಹಳಷ್ಟು ಶ್ರಮಿಸಿದ್ದ ಸತೀಶ್ ಧವನ್ ಅವರ ಪರಿಚಯವಾಗುತ್ತದೆ. ಅದನ್ನು ಕಸ್ತೂರಿ ರಂಗನ್ ಅವರು ಚೇರ್ಮನ್ ಇದ್ರು ಅವಾಗ. ಅವ್ರಿಗೂ ತಿಳಿಸಿದ್ದೆ. ಸುಮಾರು 8 ತಿಂಗಳಾದ್ರೂ ಏನೂ ಉತ್ತರ ಬರಲಿಲ್ಲ. ಆಮೇಲೆ ಅವರಿಗೆ ಐ ಫೀಲ್ ಮಾರ್ಜಿನಲೈಸ್ಡ್ ಅಂತಂದು ಬರದೆ ತಕ್ಷಣ ಅವರು ನನ್ನನ್ನು SS ಅಯ್ಯಂಗಾರಿಗೆ ಅಟ್ಯಾಚ್ ಮಾಡಿದರು. ಹಿ ಡಸ್ ಬೆಸ್ಟ್ ರಿಸರ್ಚ್, ಯು ಪ್ಲೀಸ್ ಗೆಟ್ ಯುವರ್ ಸೆಲ್ಫ್ ಕನೆಕ್ಟೆಡ್ ಅಂತಂದು ಹೇಳಿಬಿಟ್ಟು ಅವ್ರನ್ನ ನಾವು RSSಗೆ ಕರೆಸಿ ಅವ್ರದ್ದೇ ಒಂದು ಭಾಷಣ ಇಡಿಸಿ ಸೆನ್ಸರ್ ಫ್ಯೂಷನ್ ಬಗ್ಗೆ ಭಾಷಣ ಇಡಿಸಿದೆ. ಅದರಿಂದ ಎಲ್ಲರಿಗೂ ಇದು ವಿಚಾರ ಗೊತ್ತಾಗಲಿ ಅಂತಂದು. ಆಮೇಲೆ ನಾನು ಮಾಡಿದ್ದ ಇಸ್ರೋನಲ್ಲಿರೋ ರಿಸರ್ಚ್ ಸಹ ಅದಕ್ಕೆ ಹೋಲ್ತಾ ಇತ್ತು. ಅದರಲ್ಲಿ ಸೆನ್ಸರ್ ಸಿಗ್ನಲ್ಸು ಪ್ರಾಸೆಸಿಂಗ್ ಮಾಡೋದು ಎಲ್ಲ ಇತ್ತು. ನಾನು ತುಂಗಭದ್ರಾ ನೀರಿನ ಬಗ್ಗೆ ರಿಸರ್ಚ್ ಮಾಡಿರೋದು. ಸೊ ಅದು ಹೊಂದಿಕೆ ಆಗಿದ್ದರಿಂದ ಅಲ್ಲಿಂದ ಶುರುವಾಗಿ ಅವರು ಸತೀಶ್ ಧವನ್ ಚೇರ್ಡ್ ಪ್ರೊಫೆಸರ್ ಅಂತ ಮಾಡಿದರು IISc ಇಸ್ರೋ ಕಾಂಬಿನೇಷನ್ನಲ್ಲಿ. ಅವರು ತುಂಬ ಇಸ್ರೋ ಮುಂದೆ ಬರಬೇಕು ಅಂಥೇಳಿ ರಿಸರ್ಚ್ಗೋಸ್ಕರ ಹೈದರಾಬಾದ್ಗೆಲ್ಲ ಹೋಗಿ ಡೇಟಾ ಮೈನಿಂಗ್ ಆ್ಯಂಡ್ ಅದರ್ ಥಿಂಗ್ಸ್ ಅಂತ ಒಂದಷ್ಟು ವರ್ಕ್ಶಾಪ್ಗಳು ಮಾಡಿದರು. ಆಮೇಲೆ ಕೆಲವು ಪ್ರಪೋಸಲ್ಸು ಕೊಟ್ಟರು. ನಮ್ಮ IRS 1C ತೊಗೊಂಡು ಹೇಗೆ ಫೋಟೋಗ್ರಮೆಟ್ರಿಕ್ ಇಮೇಜಸ್ ಮಾಡಬೇಕು ಅನ್ನೋದಕ್ಕೆ ಸ್ಟೀರಿಯೋ ಬೇಸ್ಡ್ ಪೇರ್ ಮ್ಯಾಚಿಂಗ್ ಅನ್ನೋದು ಅವ್ರದ್ದು 2 ಪಾಯಿಂಟ್ ಮ್ಯಾಚಿಂಗ್ ಪ್ರಾಬ್ಲಮ್ ಅಂತ ಅವರು ಮತ್ತು RL ಕಶ್ಯಪ್ ಅಂತಿದ್ದಾರೆ. ಹೋದ ಸಾರಿ ಇದು ಬಂತು ನೋಡಿ ಅವರಿಗೆ ಪದ್ಮಶ್ರೀ. RL ಕಶ್ಯಪ್ ಅನ್ನೋರು ಪರ್ಡ್ಯೂ ಯೂನಿವರ್ಸಿಟಿ ಪ್ರೊಫೆಸರು, ಬಟ್ ಇಲ್ಲೇ ಸೆಟ್ಲ್ ಆಗಿದ್ದಾರೆ ಬೆಂಗಳೂರಲ್ಲೀಗ. ಏನದು ಸ್ಮೃತಿ ಏನೋ ಒಂದು ಇದನ್ನು ಇಟ್ಕೊಂಡಿದ್ದಾರೆ ಅವರು, ವೇದಾಧ್ಯಯನ ಸಂಸ್ಥೆ ಇಟ್ಕೊಂಡಿದ್ದಾರೆ. ಸೊ ಅವ್ರ ಮೆಂಟರ್ ಅವರಿಗೆ ಪ್ರೊಫೆಸರ್ಗೆ. ಸೊ ಹೀಗಾಗಿ ಇದೇ ಹಬ್ಬತಾ ಹೋಯಿತು. ನನಗೆ ರಿಸರ್ಚ್ ಬಗ್ಗೆ ಬಹಳ ಆಸಕ್ತಿ ಇದ್ದಿದ್ದರಿಂದ ಅವರು ಸತೀಶ್ ಧವನ್ ಚೇರ್ ಪ್ರೊಫೆಸರ್ ಆಗಿ ಮುಗಿದ್ರೂ ಸಹ ಹಾಗೆ ಕಂಟಿನ್ಯೂ ಆಗ್ತಾ ಹೋಯಿತು. ನಾನು IIScಗೆ ಹೋಗ್ತಾ ಇದ್ದೆ, ಅಲ್ಲಿ ಅವ್ರ ಜೊತೆಲಿ ಇರ್ತಾ ಇದ್ದೆ. ಅವ್ರು ಮಾಡ್ತಕ್ಕಂಥ ರಿಸರ್ಚ್ನ ಎಲ್ಲ ಕಡೆಗೆ ಹರಡು ಅಂತ ನೀನು ಅಂತ ಹೇಳಿ ಪ್ರತಿ ಸಾರಿ ಬಂದಾಗ್ಲೂ 6 ತಿಂಗಳಿಗೆ ಬಂದಾಗ ನಮಗೆ ಅವರು 2-3 ಈ ಥರ ಪೇಪರ್ಸ್, ಜರ್ನಲ್ ಪೇಪರ್ಸ್ ಕೊಡ್ತಾಯಿದ್ರು. ಅದು ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು. ನಾವಿಲ್ಲಿ ವರ್ಷಗಳನ್ನೇ ಕಳೆದ್ರೂ ಸಹ ಒಂದು ಪೇಪರ್ ಬರೆಯೋಕ್ಕಾಗಲ್ಲ, ಅವ್ರು ಎಷ್ಟು ಬರೀತಾರೆ. ಅಲ್ಲಿ ವ್ಯವಸ್ಥೆ ಆಗಿದೆ ರಿಸರ್ಚ್ ಮಾಡೋದಕ್ಕೆ, ನಮ್ಮಲ್ಲಿ ಅಷ್ಟೊಂದು ಮುಂದುವರೆದಿಲ್ಲ. ಸೊ ಹಾಗಾಗಿ ಪರಿಚಯ ಹಾಕ್ಕೊಂಡು ಬಂದು ಅವರೀಗ ತುಂಬ ಉನ್ನತ ಮಟ್ಟಕ್ಕೆ ಏರ್ಬಿಟ್ಟಿದ್ದಾರೆ, ತುಂಬ ಎತ್ತರ ಏರ್ಬಿಟ್ಟಿದ್ದಾರೆ. ಇವರಿಗೆ ವಿದೇಶದಲ್ಲಿ ತಮ್ಮ PhD ಪದವಿ ಪಡೆಯಲು ಆರ್ಥಿಕ ಸಮಸ್ಯೆ ಎದುರಾಗುತ್ತದೆ. ಪಾಸ್ಪೋರ್ಟ್ಗಾಗಿ ಅಲೆದು ಸೋಲುತ್ತಾರೆ. ಆದರೆ ಯಾರಿಂದಲೂ ಸಣ್ಣ ಸಹಾಯವೂ ದೊರಕದೆ ಹೋದಾಗ ತನ್ನ ಬದುಕಿನ ನಂಬಿಕೆಯನ್ನೇ ಕಳೆದುಕೊಳ್ಳುತ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ನೆರವಾದದ್ದು ನ್ಯಾಷನಲ್ ಏರೋನ್ಯಾಟಿಕ್ ಲ್ಯಾಬ್ನ ನಿರ್ದೇಶಕರಾಗಿದ್ದ ಡಾಕ್ಟರ್ ವಾಲೂರಿ ಮತ್ತು ಅವರ ಅಣ್ಣನಾದ ಗೋವಿಂದರಾಜನ್ ಅವರು. ಇದ್ರ ಜೊತೆ ಈ ಕೆಲಸ ಮಾಡಬೇಕಾದ್ರೆ ಅವ್ರು ನನ್ನನ್ನು ಒಂದು ಸತಿ ಈಗ ಹೋದ ವರ್ಷ ಈ ಕೋವಿಡ್ ಬರೋದಕ್ಕೂ 1 ವರ್ಷದ ಹಿಂದೆ ನನ್ನ ಅವರು US ಕರ್ಕೊಂಡು ಹೋದರು. US ನಾನು ಅವ್ರಿಗೆ ಒಂದು 5 ದಿನ ಅವರ ಯೂನಿವರ್ಸಿಟಿನಲ್ಲಿ ಒಂದು ಕಾರ್ಯಾಗಾರ ಅಂದರೆ ವರ್ಕ್ಶಾಪ್ ನಡೆದ್ರು. ಆ ವರ್ಕ್ಶಾಪ್ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೈಬರ್ ಫೋರೆನ್ಸಿಕ್ ಟೆಕ್ನಿಕ್ಸ್ನ ಹೆಂಗೆ ಅಪ್ಲೈ ಮಾಡೋದು ಅಂತ. ಅದರಲ್ಲಿ ನಾನೊಂದು 5 ದಿನ ಪಾಠ ಮಾಡಿದೆ. ಆ 5 ದಿನ ಪಾಠ ಮಾಡಿದ್ಮೇಲೆ ಉಳಿದ ದಿನಗಳಲ್ಲಿ ನಾನು ಅವರು
ಯು ಎಸ್ ಅಲ್ಲಿ ಅಮೇರಿಕಾಗೆ ಇಲ್ಲಿಂದ ಅವರು ಚಿಕ್ಕ ವಯಸ್ಸಲ್ಲಿ ಹೋದಾಗ ಬೆಳೆಯೋದಕ್ಕೆ ಯಾರ್ಯಾರು ಅವ್ರ ಜೊತೆ ಇದ್ದರು, ಏನೇನು ಕಷ್ಟಪಟ್ಟರು ಅದನ್ನು ನಾನು ವಿವರವಾಗಿ ಅರ್ತೆ. ಅಮೆರಿಕದ ಮಿಸ್ಸಿಸಿಪ್ಪಿ ಸ್ಟೇಟ್ ಯೂನಿವರ್ಸಿಟಿಯ ಮೆಕ್ಯಾನಿಕಲ್ ಎಂಜಿನಿಯರ್ನ ಪ್ರಾಧ್ಯಾಪಕರಾದ ಜೋಸೆಫ್ ಎಂ ಬ್ರೌನ್ ಇವರ ಮಾರ್ಗದರ್ಶನದಲ್ಲಿ 1974ರಲ್ಲಿ PhD ಪದವಿ ಪಡೆಯುತ್ತಾರೆ. ಆದರೆ ಅದು ಸುಲಭದ ಹಾದಿಯಾಗಿರಲಿಲ್ಲ. ಲೂಸಿಯಾನಾ ಸ್ಟೇಟ್ ಯೂನಿವರ್ಸಿಟಿ ಅನ್ನೋದ್ರಲ್ಲಿ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸಕ್ಕೆ ಸೇರ್ಕೋತಾರೆ. ಅಲ್ಲಿ ಒಬ್ಬ ಪ್ರೊಫೆಸರು ನಾವು ಈಗ ಕರೆಂಟ್ ಅವ್ರು ಎಲ್ಲಿ ಫ್ಲಾರಿಡಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅಲ್ಲಿಗೆ ಅವತ್ತು ನಮ್ಮ ಕಾರ್ಯಾಗಾರಕ್ಕೆ ಬಂದಿದ್ರು. ಅಯ್ಯಂಗಾರು, ನಾನು ಮತ್ತೆ ಆ ಪ್ರೊಫೆಸರ್ 3 ಜನ ಮಾತಾಡ್ತಾ ಕೂತ್ವಿ. ಆವಾಗ ಆ ಪ್ರೊಫೆಸರ್ ಅಯ್ಯಂಗಾರ್ ಅವ್ರ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು. ಅಯ್ಯಂಗಾರ್ ಅವರು ಒಂದು 23 ವರ್ಷದ ಹುಡುಗ ಇದ್ದಾಗ ಭಾರತದಿಂದ ಅಮೆರಿಕಕ್ಕೆ ಬಂದಾಗ ಅವರು ಪಟ್ಟ ಕಷ್ಟಗಳನ್ನ ಸವಿಸ್ತಾರವಾಗಿ ಅಂದರೆ ವೆರಿ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಒಂದು ರೂಮ್ನಲ್ಲಿ ಕನಿಷ್ಠ ಅಂದರೆ 4 ಜನ ಇರುವಂಥ ರೂಮಲ್ಲಿ 9 ರಿಂದ 10 ಜನ ರೂಮಲ್ಲಿ ಉಳ್ಕೊತಿದ್ರಂತೆ. ಅಯ್ಯಂಗಾರ್ ಅವರು ಕಂಪ್ಲೀಟ್ ಬ್ರಾಹ್ಮಣರಾಗಿರೋದ್ರಿಂದ ಅವರಿಗೆ ಊಟದ ತೊಂದರೆ ತುಂಬ ಆಗಿದ್ದು, ಒಂದೊತ್ತು ಮಾತ್ರ ಊಟ ಮಾಡಿ ಉಳಿದಿದ್ದ ಅಷ್ಟು ದುಡ್ಡನ್ನು ಕೂಡ ಸೇವ್ ಮಾಡಿ ಮನೆ ಕಳಿಸ್ತಾ ಇದ್ರು. 4 ವರ್ಷ ಅವ್ರು PhD ಮಾಡಾದ್ಮೇಲೆ 16 ರಿಂದ 17 ಗಂಟೆ ಕೆಲಸ ಮಾಡಿ ಅವ್ರು PhD ಮುಗಿಸ್ತಾರೆ. PhD ಮುಗಿಸಾದ್ಮೇಲೆ ಅವ್ರಿಗೆ ಇಮಿಡಿಯೇಟ್ ಕೆಲಸ ಸಿಗೋಲ್ಲ. ಕೆಲಸಕ್ಕೆ ಮತ್ತೆ ಅವ್ರ ಪ್ರೊಫೆಸರ್ ಯಾರು ಅವ್ರಿಗೆ PhD ಗೈಡ್ ಮಾಡಿರ್ತಾರೆ ಅವ್ರ ಜೊತೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ. ಗೊತ್ತಿಲ್ಲದ ಊರು, ಪರಿಚಯವಿರದ ಜನ, ಒಂದೊಂದು ಅವಕಾಶಕ್ಕೂ ಹಿಂದೆ ಮುಂದೆ ನೋಡುವಾಗ ಅವರಿಗೆ ಅಲ್ಲಿಗೆ ಉಳಿಯುವುದೇ ಅಸಾಧ್ಯವಾಗಿತ್ತು. ಕೆಲವರ ಕೊಂಕು ನುಡಿ ಜೀವನಕ್ಕೆ ಬೇಕಾದ ಆದಾಯದ ಮೂಲ. ಎಲ್ಲವನ್ನೂ ತಾನೇ ತನ್ನ ಅಸ್ತಿತ್ವದೊಂದಿಗೆ ಕಟ್ಟಿಕೊಳ್ಳುವ ಅನಿವಾರ್ಯ. ಹೀಗಿರುವಾಗಲೂ ಅವರ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆ ನಿಂತಿದ್ದು ತನ್ನ ಮುಂದಿನ ಗುರಿ ಮಾತ್ರ. ಅವರು ಪರ್ಟಿಕ್ಯುಲರ್ಲಿ ಲಾಟ್ ಆಫ್ ಇಂಟ್ರೆಸ್ಟ್ ಇನ್ robotics. He was teaching robotics in the University of Louisiana earlier. ಆಮೇಲೆ ಅಲ್ಲಿಂದ ಅವರು ಇವಾಗ ಫ್ಲಾರಿಡಾ ಅಲ್ಲಿ ಯೂನಿವರ್ಸಿಟಿಯಲ್ಲಿದ್ದು ಅಲ್ಲಿ ಸೆಟ್ಲ್ ಆಗಿದ್ದಾರೆ. ದಿನದ ಹೆಚ್ಚು ಕಾಲ ಲ್ಯಾಬ್ ಒಳಗೆ ಸಂಶೋಧನೆಯ ಮೂಲಕವೇ ಕಳೆಯುತ್ತಾ ದೊಡ್ಡ ಪ್ರತಿಭೆಯಾಗಿ ಬೆಳೆಯುತ್ತಾರೆ. ಇಡೀ ಪ್ರಪಂಚಕ್ಕೆ ಮಾದರಿಯಾಗುವಂಥ ಒಂದು ಡಿಸ್ಕವರಿ ಲ್ಯಾಬ್ ಅಂತ ಒಂದು ಇನ್ವೈಟ್ ಮಾಡ್ತಾರೆ. ಆ ಡಿಸ್ಕವರಿ ಲ್ಯಾಬ್ನ ಮೊದಲನೇ ಕೆಲಸ ಏನು ಮಾಡ್ತಾರೆ ಅಯ್ಯಂಗಾರ್ ಅವರು ಅಂತಂದರೆ, ನಮ್ಮ ದೇಶದಲ್ಲೂ ಕೂಡ ಅದಿದೆ, ಬಟ್ ಅದ್ರದ್ದು ಎಫೆಕ್ಟ್ ಇಲ್ಲ. ಹೆಂಗೆ ಇವಾಗ ಎಫೆಕ್ಟ್ ಕಾಣಿಸುತ್ತೆ ಅಂದರೆ, ಯುದ್ಧ ಮಾಡಬೇಕಾದ್ರೆ ಎಷ್ಟೋ ಜನ ಸೈನಿಕರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಕೈ ಕಾಲು ಕಳ್ಕೊತಾರೆ. ನಮ್ಮಲ್ಲಿ ಯಾವುದೇ ಥರ ಅವರಿಗೆ ಸಹಾಯ ಇಲ್ಲ. ಆದರೆ ಅಮೆರಿಕಾದಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ, ಆ ಥರ ಕೈ ಕಾಲು ಕಳ್ಕೊಂಡಿರೋವಂಥವ್ರಿಗೆ ಅಮೆರಿಕ ದೇಶ ಏನು ಮಾಡುತ್ತೆ, ಅವರಿಗೆ ಟ್ರಾಫಿಕ್ ಪೊಲೀಸ್ ಆಗಿ ಕೆಲಸ ಕೊಡುತ್ತೆ. ಟ್ರಾಫಿಕ್ ಪೊಲೀಸ್ ಅಂತಂದರೆ ಇಲ್ಲಿ ಕೂತ್ಕೊಂಡು ಮಾನಿಟರ್ ಮಾಡ್ತಾರಲ್ಲ ಟ್ರಾಫಿಕ್, ಆ ಥರದ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅಯ್ಯಂಗಾರ್ ಅವರು ಇದನ್ನು ಅಬ್ಸರ್ವ್ ಮಾಡಿಬಿಟ್ಟು, ಸೊ ಈ ಕೈ ಕಾಲಿಲ್ದಿರೋರಿಗೆ ಸಡನ್ನಾಗಿ ಮೂವ್ ಮಾಡೋಕ್ಕಾಗಲ್ಲ, ಟ್ರಾಫಿಕ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಇದನ್ನು ಹೆಂಗೆ ಕಂಡುಹಿಡಿಬೋದು? ಅದಕ್ಕೆ ಅವ್ರೇನು ಮಾಡ್ತಾರೆ, ಮನುಷ್ಯನ ರೂಪಾಂತರವಾದ ಒಂದು ರೋಬೋಟ್ ಕಂಡುಹಿಡಿತಾರೆ. ಮೊದಲನೇ ರೋಬೋಟ್ ಏನಾಗುತ್ತೆ, ಟೆಲಿಬಾಟ್ ಅಂತ ಅದನ್ನು ಐಡೆಂಟಿಫೈ ಮಾಡ್ತಾರೆ. ದಿಸ್ ಟೆಲಿಬಾಟ್ ಏನು ಮಾಡುತ್ತೆ, ದಿಸ್ ಕ್ಯಾನ್ ವರ್ಕ್ ವಿತ್ ಆಂಪಲ್ ಲೆಗ್ ಅಂಡ್ ಹ್ಯಾಂಡ್. ಅಂದರೆ ಕೈ ಮುರಿದಿರುವಂಥದ್ದು, ಕಾಲು ಮುರಿದಿರೋದಕ್ಕೆ ಈ ರೋಬೋಟು ಸೆನ್ಸ್ ಮಾಡುತ್ತೆ. ಈ ಸೆನ್ಸಿಂಗ್ ಆಕ್ಟಿವಿಟಿ ಬಂದು ಬ್ರೂಕ್ಸ್ ಮತ್ತು ಅಯ್ಯಂಗಾರ್ ಅವರ ಸೆನ್ಸಾರ್ ಪ್ರೋಗ್ರಾಮ್ನಲ್ಲೇ ರನ್ ಆಗುತ್ತೆ. ಇದು $20 ಲಕ್ಷ ಒಮ್ಮೆ ಮಾರಾಟ ಆಗುತ್ತೆ ಇವ್ರು ಮಾಡಿರೋ ಸಂಶೋಧನೆ. ನಾಸಾನವ್ರು ಬರ್ತಾರೆ, DRDOನವ್ರು ಬರ್ತಾರೆ, ಡಿಫೆನ್ಸ್ನವ್ರು ಬರ್ತಾರೆ, ನೇವಿನವ್ರು ಬರ್ತಾರೆ, ಏರ್ ಬೇಸ್ನವ್ರು ಬರ್ತಾರೆ. ಇವರೆಲ್ಲರೂ ಬಂದು ನಮಗೆ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿ ಮಾಡ್ತಾರೆ. ಇದನ್ನ ಬಿಗ್ಗೆಸ್ಟ್ ಚಾನಲ್, ಡಿಸ್ಕವರಿ ಚಾನಲ್ ಅಂತ ನಾವೆಲ್ಲ ಪ್ರಾಣಿಗಳ ಬಗ್ಗೆ ಹೊಸದಾಗಿ ಆವಿಷ್ಕಾರ ಆಗೋದನ್ನು ಕಂಡಿಡ್ತೀವಿ. ಡಿಸ್ಕವರಿ ಚಾನಲ್ಲಿ ಅಯ್ಯಂಗಾರ್ ಅವ್ರದ್ದು ಒಂದು ಸಂದರ್ಶನ ಇದೆ. ಆ ಸಂದರ್ಶನದಲ್ಲಿ ಈ ಪ್ರಾಡಕ್ಟ್ ಮಾಡಬೇಕಾದ್ರೆ ಅಯ್ಯಂಗಾರ್ ಅವರು ಏನು ಕಷ್ಟಪಟ್ಟರು ಅದು ಸವಿಸ್ತಾರವಾಗಿದೆ. ಅದನ್ನು ಯಾರು ಬೇಕಾದರೂ ವೆಬ್ಸೈಟ್ನಲ್ಲಿ ಹೋಗಿ ಅಯ್ಯಂಗಾರ್ ಅಂಡ್ ನಾಸಾ ಅಂತ ಟೈಪ್ ಮಾಡಿದ್ರೆ ನಿಮಗೆ ಅದು ಡೀಟೇಲ್ಸ್ ಪೂರ್ತಿ ಸಿಗುತ್ತೆ. PhD ಪದವಿಯ ನಂತರ ಆಗಸ್ಟ್ 30, 1974ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಾರೆ. A lady behind every successful person, Mrs. Manorama Iyengar, better half of Sitaram Iyengar. She is the strength behind him. ಇದು ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ. ಇದು ಬಹಳ ಅವನು ಸೀಕ್ರೆಟಿವ್ ಆಗಿ ಇಟ್ಕೊಂಡಿರ್ತಕ್ಕಂಥ ವಿಷಯ. ನನ್ನ ಕೈಲಿ ಹೇಳಿರುವ ಕಾರಣ ನಾನು ಅದರ ಒಂಚೂರು ಭಾಗಗಳನ್ನ ಹೇಳ್ತೀನಿ. Manorama was a very fair-looking girl in those days. ಒಂದಿನ ವಿಶ್ವೇಶ್ಪುರದಲ್ಲಿ ಸೀತಾರಾಮ್ ಬರ್ತಾ ಇರಬೇಕಾದ್ರೆ ಹತ್ತ ಕಡೆಯಿಂದ Manorama in a red saree was going.
ಆ್ಯಂಡ್ ಇದನ್ನು ನೋಡಿದ ತಕ್ಷಣ ಸೀತಾರಾಮ್ ಅಂದ್ಕೊಂಡಂತೆ ನಾನು ಮದುವೆ ಆದರೆ ಈ ಹುಡುಗಿನೇ ಮದುವೆ ಆಗೋದು ಅಂತ. ಹೆಸರು ಮನೋರಮಾ. ತುಮಕೂರು ಜಿಲ್ಲೆಯ ಕೊರಟಗೆರೆಯ ದೊಡ್ಡಮನೆ ಅಲಸಿಂಗಚಾರವರ ಮಗಳು. ಸೀತಾರಾಮ್ ಮದುವೆ 1974ರಲ್ಲಿ ಬಸವನಗುಡಿಲೆಲ್ಲೋ ನಡೀತು. ಅದಕ್ಕೆ ನಾನು ನನ್ನ ಹೆಂಡತಿ ಅನ್ನಪೂರ್ಣ ವಿ ಹ್ಯಾಡ್ ಗಾನ್ ಅಲಾಂಗ್ ಟು ಫಾರ್ ದಿ ಮ್ಯಾರೇಜ್. ಐ ಸ್ಟಿಲ್ ರಿಮೆಂಬರ್ ದಟ್. ಅಷ್ಟೊತ್ತಿಗಾಗಲೇ ಅವರು ತಮ್ಮ ಸಂಶೋಧನೆಯಲ್ಲಿ ಒಂದು ಬಗೆಯ ಲಯ ಕಂಡುಕೊಂಡಿದ್ದರು. ಜಾಕ್ಸನ್ ಸ್ಟೇಟ್ ಯೂನಿವರ್ಸಿಟಿಗೆ ಉದ್ಯೋಗಕ್ಕೆಂದು ಸೇರಿದರು. ಆದರೆ ಅಲ್ಲಿ ಬೆಳವಣಿಗೆ ಸಾಧ್ಯವಿಲ್ಲವೆನಿಸಿದ ಸಮಯದಲ್ಲಿ ಇವರು ಯೂನಿವರ್ಸಿಟಿ ಆಫ್ ಬಾರ್ನ್, ಜರ್ಮನಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಟ್ ಫ್ರಾಂಕ್ಫರ್ಟ್ ಮತ್ತು ಬೆಲ್ ರಿಸರ್ಚ್ ಲ್ಯಾಬೊರೇಟರಿ ನ್ಯೂಜೆರ್ಸಿ ಹೀಗೆ ಹಲವಾರು ಕಡೆಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಗಮನ ಸೆಳೆದರು. ಆದರೂ ಅವರ ಜೀವನ ನಿರ್ವಹಣೆಗೆ ಸರಿಯಾದ ಸ್ಥಾನ ದೊರೆಯಲಿಲ್ಲ. ಛಲ ಬಿಡದ ತ್ರಿವಿಕ್ರಮನಂತೆ ಸಿಕ್ಕ ಕೆಲಸವನ್ನೇ ಶ್ರದ್ಧೆ ಮತ್ತು ಪ್ರೀತಿಯಿಂದ ನಿರ್ವಹಿಸುತ್ತಾ ಬಂದರು. ಪ್ಲಸ್ ಹಿ ಹ್ಯಾಸ್ ರಿಟನ್ ಎ ನಂಬರ್ ಆಫ್ ಆರ್ಟಿಕಲ್ಸ್. ಇಂಟರ್ನ್ಯಾಷನಲ್ ಮ್ಯಾಗಝೈನ್ಸಲ್ಲಿ ಸಾಕಷ್ಟು ಆರ್ಟಿಕಲ್ಸ್ ಬರೆದಿದ್ದಾರೆ. ದಟ್ಸ್ ನಾಟ್ ಈಸಿ. ಒಂದು ಆರ್ಟಿಕಲ್ ಬರೀಬೇಕಾದ್ರೆ ಪ್ರೊಫಿಷಿಯನ್ಸಿ ಇರಬೇಕು, ಆ ಸಬ್ಜೆಕ್ಟ್ ಮೇಲೆ ಅಥಾರಿಟಿ ಇರಬೇಕು. ಆ್ಯಂಡ್ ವಾಟ್ ಎವರ್ ಎನಿಬಡಿ ರೈಟ್ಸ್ ದೇರ್ ಈಸ್ ರೈಟ್ ಬೈ ಅನದರ್ ಎಕ್ಸ್ಪರ್ಟ್ ಆರ್ ಎಕ್ಸ್ಪರ್ಟ್ಸ್. ಸೊ ಹಿ ಹ್ಯಾಸ್ ದಟ್ ಹೋಲ್ಡ್ ಓವರ್ ದಿ ಸಬ್ಜೆಕ್ಟ್. ಆ್ಯಂಡ್ ಫ್ಲಾರಿಡಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗೆ ಹೋಗಿದ್ವಲ್ಲ, his commitment to development of that university has resulted in a very big way. Aeronautical engineering, robotics, cyber crimes, ಇದೆಲ್ಲ ತುಂಬ ಚೆನ್ನಾಗಿ ಡೀಲ್ ಮಾಡ್ತಾನೆ. He makes out a process, he chops down a process and follows it irrespective of any other things. And we had met his staff also in Florida. And staff are speaking, they were speaking very good of him. ಪಠ್ಯದ ಮೇಲಿನ ಹಿಡಿತ ಮತ್ತು ಅವರ ವಿಷಯ ಸಂಗ್ರಹ ಮಕ್ಕಳ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತದೆ. ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಪ್ರೊಫೆಸರ್ ಬಗ್ಗೆ ಮಾತನಾಡಲು ಶುರು ಮಾಡುತ್ತಾರೆ. Then coming back to his, he has guided a lot of post-graduation, doctoral and undergraduate students. Undergraduate students maybe thousands or so. And post-graduation, he had guided a lot of people whom, a few of them I know. Post-graduation, he has a solid knowledge of whatever he does. ಇದರ ಫಲವಾಗಿ 1979 ಲೂಸಿಯಾನಾ ಸ್ಟೇಟ್ ಯೂನಿವರ್ಸಿಟಿಯ ಕಂಪ್ಯೂಟರ್ ಸೈನ್ಸ್ ವಿಭಾಗಕ್ಕೆ ಸೇರಲು ಅದರ ನಿರ್ದೇಶಕರಾದ ಡಾಕ್ಟರ್ ವಾಲ್ಟರ್ ರೂಟ್ ಆಹ್ವಾನ ನೀಡುತ್ತಾರೆ. ಈ ಪಾರ್ಟ್ ಟೈಮ್ ಕೆಲಸ ಮುಗಿಸಿ 1 ವರ್ಷ ಆದಮೇಲೆ ಲೂಸಿಯಾನಾ ಸ್ಟೇಟ್ ಯೂನಿವರ್ಸಿಟಿ ಅಂತ ಹೇಳ್ಬಿಟ್ಟು ಮೊದಲನೇ ಅದೊಂದು ಯೂನಿವರ್ಸಿಟಿ, ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸಕ್ಕೆ ಸೇರ್ಕೋತಾರೆ. ಈ ಕೆಲಸ ಶುರು ಮಾಡಿದ ತಕ್ಷಣ ಏನು ಮಾಡ್ತಾರೆ, ಅವ್ರಿಗೆ ಕಂಪ್ಯೂಟರ್ನಲ್ಲಿ ಮೊದಲನೇ ಎಸ್ಪೆಷಲಿ ಸೆನ್ಸಾರ್ ನೆಟ್ವರ್ಕ್ ಅಂತ, ಅಂದರೆ ಇವತ್ತು ಏನು ನಮ್ಮ ಮೆಡಿಸಿನ್ ಡಿವೈಸಸಲ್ಲಿ ಅಥವಾ ಫೋನ್ಗಳಲ್ಲಿ ಸೆನ್ಸಾರ್ ಡಿವೈಸಸ್ ಏನು ಯೂಸ್ ಮಾಡ್ತಾರೆ ಅದರದ್ದು ಇಂಪ್ಯಾಕ್ಟ್ನ ಕ್ಯಾಪ್ಚರ್ ಮಾಡುವಂಥ ಕೆಲಸ ಶುರು ಮಾಡ್ತಾರೆ. ಅಲ್ಲಿ ಕನಿಷ್ಠ ಸುಮಾರು ಅಂದರೆ 63 ರಿಸರ್ಚ್ ಪೇಪರ್ನ ಪಬ್ಲಿಷ್ ಮಾಡ್ತಾರೆ ವರ್ಲ್ಡ್ ವೈಡ್. ಅದು ಇವತ್ತಿಗೆ ಹೆಸರಿಗೆ ಹೆಂಗಿದೆ ಅಂದರೆ ಈಕ್ವಲ್ ಟು ರಾಮಾನುಜಂ ಅಥವಾ ಸರ್ ಸಿ ವಿ ರಾಮನ್, ನೆಕ್ಸ್ಟ್ ಅಬ್ದುಲ್ ಕಲಾಂ ಆ್ಯಂಡ್ ದೆನ್ CNR ರಾವ್. ಇವರೆಲ್ಲರೂ ಕೂಡ ಅಯ್ಯಂಗಾರ್ ಅವ್ರನ್ನ ಅಲ್ಲಿ ಭೇಟಿ ಮಾಡ್ತಾರೆ, ಲೂಸಿಯಾನಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಭೇಟಿ ಮಾಡ್ತಾರೆ. ಯಾಕೆಂದರೆ ಇವರು ಆ ಎತ್ತರಕ್ಕೆ ಬೆಳೀತಾರೆ. ಇದು ಒಂದು 2 ವರ್ಷ ಆದ ತಕ್ಷಣ ಏನು ಮಾಡ್ತಾರೆ, ಆ ಯೂನಿವರ್ಸಿಟಿನಲ್ಲಿ ರಿಸರ್ಚ್ನ ಹೊಸದಾಗಿ ಒಂದು ಅವಿಭಾಜ್ಯ ಅಂಗ ಮಾಡಬೇಕಂದ್ರೆ ರಿಸರ್ಚ್ ಪ್ರೋಗ್ರಾಮ್ನ ತೊಗೊಂಬರ್ಬೇಕು ಅಂತ ಹೇಳಿ ಒಂದು ದೊಡ್ಡ ಪ್ರಪೋಸಲ್ ಬರೀತಾರೆ. ಆ ಪ್ರಪೋಸಲ್ಗೆ ಕನಿಷ್ಠ ಅಂದರೆ 6 ತಿಂಗಳು ಓಡಾಡ್ತಾರೆ. ಇವ್ರಿಗೆ ಕೊಡಲ್ಲ ಪ್ರಪೋಸಲ್ನ, ಇಲ್ಲ ದುಡ್ಡು ಕೊಡೋಕೆ ಬರಲ್ಲ ಅಂತ ಹೇಳಿ ಕಳಿಸ್ತಾರೆ. He has motivated many students and many youngsters like us. He has been one of our greatest motivation. ಈ ಡಿಪಾರ್ಟ್ಮೆಂಟ್ನ ಬೆಳವಣಿಗೆಗೆ ಶ್ರೀಯುತರ ಪಾತ್ರ ಬಹಳ ಮುಖ್ಯವಾದುದು. ಈ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಡಾಕ್ಟರಲ್ ಪ್ರೋಗ್ರಾಂ ಶುರು ಮಾಡುವುದರಲ್ಲಿ ಯಶಸ್ವಿಯಾಗುತ್ತಾರೆ. 10 ಹಲವು ಸಂಸ್ಥೆಗಳಿಂದ ಅನುದಾನ ತರಿಸುತ್ತಾರೆ. ಮುಖ್ಯವಾಗಿ ನಾಸಾ ಗ್ರೀನ್ ಬೆಲ್ಟ್ನ ಪ್ಯಾರಿಡ್ ಲ್ಯಾಂಡ್ನ ಡಾಕ್ಟರ್ ಬೇರಿ ಜಾಕೋಬ್ ಅವರಿಂದ ಡಿಸ್ಟ್ರಿಬ್ಯೂಟ್ ಆಕ್ಸೆಸ್ ವಿವ್ ಇಂಟಿಗ್ರೇಟೆಡ್ ಡೇಟಾ ಲಾಜಿಕ್ ಸಿಸ್ಟಮ್ ಡಿಸೈನ್ ಮಾಡುವುದಕ್ಕಾಗಿ ಅನುದಾನ ಪಡೆದಿರುತ್ತಾರೆ. ಇಲ್ಲಿಯ ತನಕ ಈ ಸಂಸ್ಥೆಗಾಗಿ ಫೆಡರಲ್ ಏಜೆನ್ಸಿಯ ಮೂಲಕ $10 ಮಿಲಿಯನ್
ಅನುದಾನವನ್ನು ಪಡೆದಿರುತ್ತಾರೆ. ಅವರಿಗೆ ನಿನ್ನೆ ಸಹ ಒಂದು ಯುರೋಪಿಯನ್ ಅವಾರ್ಡ್ ಬಂತು ನೋಡಿ. ದೇ ವಾಂಟೆಡ್ ಹಿಮ್ ಟು ಬಿಕಮ್ ಚೀಫ್ ಎಡಿಟರ್ ಫಾರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಜರ್ನಲ್. ನಾವಿನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದರೆ ಕಂಡುಬಿಡ್ತಾ ಇದ್ದೀವಿ ಭಾರತದಲ್ಲಿ. ಅವರು ಹಿ ಈಸ್ ರೆಕಗ್ನೈಸ್ಡ್ ಆಲ್ರೆಡಿ. ಯಾಕೆಂದರೆ ಅವರು ಪ್ರೈವೇಟ್ನಲ್ಲಿ ಕಂಪನಿಗಳ ಜೊತೆಲೂ ಹೊಂದ್ಕೊಂಡು ಮಾಡ್ತಕ್ಕಂಥ ಕೆಲಸಗಳು ಆಯಾಮಗಳು ಸಿಕ್ಕಿದೆ ಅವರಿಗೆ. ಇಲ್ಲಿ ನಮ್ಮಲ್ಲಿ ಇಂಡಿಯಾದಲ್ಲಿ ಸಿಕ್ಕಿರೋದು ಇತ್ತೀಚೆಗೆ ನಮಗೆ ಇಸ್ರೋದವರಿಗೆ ಇಂಡಸ್ಟ್ರೀಸ್ನೂ ಜೊತೆಲಿ ಸೇರಿಸ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಒಂದು ನಿರ್ದೇಶನ ಬಂದಿದ್ದು ಸರ್ಕಾರದಿಂದ ಇತ್ತೀಚೆಗೆ ನಮಗೆ 6 ತಿಂಗಳ ಕೆಳಗೋ 8 ತಿಂಗಳ ಕೆಳಗೋ. ಹಾಗಾಗಿ ಅಷ್ಟೊಂದು ಮುಂದುವರೆದಿರಲಿಲ್ಲ. ಈಗ ನಾವು ಸಹ ಅವ್ರ ಥರ ಮುಂದುವರಿಬೇಕು. ಅವರೊಂದು ಆದರ್ಶ ವ್ಯಕ್ತಿ ಆಗ್ತಾರೆ ಇದರಲ್ಲಿ. ಅವ್ರು ಬರೀ ಅವ್ರು ರಿಸರ್ಚ್ ಮಾಡಿದ್ದಕ್ಕೆ ಆದರ್ಶ ವ್ಯಕ್ತಿ ಆಗಲ್ಲ. ಆ ರಿಸರ್ಚ್ ಮಾಡಿರೋದ್ರಲ್ಲಿ ಸಂಪೂರ್ಣ ಡಿಜಿಟಲ್ ಇಂಡಿಯಾಕ್ಕೆ ಅದು ಹೆಲ್ಪ್ ಆಗ್ತದೆ. ಡಿಜಿಟಲ್ ವರ್ಲ್ಡಿಗೆ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್. ದಟ್ ಈಸ್ ಒನ್ ಡಿಫರೆಂಟ್ ಇಶ್ಯೂ. ಬಟ್ ಫಾರ್ ಮೀ ಇಂಡಿಯಾ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಇಂಡಿಯಾದಲ್ಲಿ ಡಿಜಿಟಲ್ ವರ್ಲ್ಡು, ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ದಿ ಗವರ್ನೆನ್ಸ್ ಆಫ್ ಆಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್, ಹಿಸ್ ಕಂಪ್ಯೂಟರ್ ಸೈನ್ಸ್ ರಿಸರ್ಚ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಅವ್ರು ಮಾಡಿರೋ ಡಿಸ್ಟ್ರಿಬ್ಯೂಟೆಡ್ ಸೆನ್ಸರ್ ನೆಟ್ವರ್ಕ್ ಆಗಿರ್ಬೋದು, ರೋಬೋಟಿಕ್ಸ್ ರಿಸರ್ಚ್ ಆಗಿರ್ಬೋದು, ಫ್ಯಾಂಪರ್ ಅಂತ ಒಂದು ಮಾಡಿದ್ರು, ಚರಂಡಿಲಿ ಹೋಗ್ಬಿಟ್ಟು ಅದು ರಿಸರ್ಚು ಇದನ್ನ ಕ್ಲೀನ್ ಮಾಡ್ಕೊಂಡು ಬರುತ್ತೆ. ಅದನ್ನೆಲ್ಲ ನಾವು ಆವಾಗಲೇ PWSSBಗೆ ಕಳಿಸ್ಕೊಟ್ಟಿವಿ. ಆಗಿಂದಾಗೇನೆ ಕಳಿಸ್ಕೊಡ್ತೀವಿ. ಯಾರು ಅದನ್ನ ಅವರು ಕ್ಯಾರಿ ಅನ್ನೋದೇ ಇಲ್ಲ. ಏನು ಮಾಡೋದು, ಉಪಯೋಗಿಸೋದು ತುಂಬ ಕಡಿಮೆ. ನಾವು ರಿಸರ್ಚ್ನ ಬರೀ ನೋಡ್ತಾ ಇರ್ತೀವಿ ಅಷ್ಟೇ, ವೆನ್ ಟು ಯುಟಿಲೈಸ್, ಹೌ ಟು ಯುಟಿಲೈಸ್ ಅಂತಂದು. ಆಮೇಲೆ ಅವ್ರು ಮಾಡಿರ್ತಕ್ಕಂಥ ಇತ್ತೀಚಿಂದು ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ. ಸೊ ಇದಕ್ಕಿಂತ ಹಿಂದೆ ಡಿಜಿಟಲ್ ಫೊರೆನ್ಸಿಕ್ ಅಂತಂದು ಶುರು ಮಾಡ್ಕೊಂಡಿದ್ದಾರೆ. ಅದು ಬಹಳ ಮುಖ್ಯ ಭಾರತಕ್ಕೆ, ಡಿಜಿಟಲ್ ಫೊರೆನ್ಸಿಕ್ಸ್ ಅನ್ನೋದು. ಆಮೇಲೆ ಪ್ರತಿ ಸಾರಿ ಬಂದಾಗಲೂ ಆ ಪೇಪರ್ಗಳನ್ನೆಲ್ಲ ನಾನು ಎಲ್ಲರಿಗೂ ಕಳಿಸ್ಕೊಡ್ತೀನಿ, ಎಲ್ಲ ಕನ್ಸರ್ನ್ಡ್ ಪರ್ಸನ್ಸಿಗೆ. ಇಸ್ರೋದಲ್ಲಿ ಇರಬೇಕಾದ್ರೆ ಹೆಚ್ಚು ಮಾಡ್ತಾ ಇದ್ದೆ. ಅದನ್ನ ಎಲ್ಲರಿಗೂ ಕಳಿಸ್ಬಿಟ್ಟು ಅವ್ರ ಲೆಕ್ಚರ್ ಇನ್ವೈಟ್ ಮಾಡಿಸೋದು. ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸಲ್ಲೂ ಅವ್ರಿಗೆ ಫೆಲೋ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಅಂತ ಕೊಟ್ಟಿದ್ದೀವಿ ನಾವು. ಅವರು ಬೇರೆ ಬೇರೆ ಜಾಗತಿಕ ಅವಾರ್ಡ್ಸನ್ನ ಬಿಡಿ, ಇಂಡಿಯಾದಲ್ಲೇ ನಾವು ಅವ್ರಿಗೆ ಬೇಕಾದಷ್ಟು ಅವಾರ್ಡ್ಗಳನ್ನು ಕೊಟ್ಟಿದ್ದೀವಿ. ಅದರಲ್ಲಿ ತುಂಬ ಮುಖ್ಯವಾದ್ದು ಅಂದರೆ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂದ ಫೆಲೋ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಅಂತ ಕೊಟ್ಟಿದ್ದೀವಿ ಅವರಿಗೆ. ಎಮಿನೆಂಟ್ ಇಂಜಿನಿಯರ್ ಅವಾರ್ಡ್ ಕೊಟ್ಟಿದ್ದೀವಿ. ಅವರು ಬೆಂಗಳೂರಿನ ಏರ್ ಪೊಲ್ಯೂಷನ್ಗೆ ನಾನು ಅವರು ಸೇರಿಕೊಂಡು ಬರೀ ಇಲ್ಲಿ ಡೇಟಾ ಇತ್ತಲ್ಲ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ತಗೊಂಡು ವಿ ಡಿಡ್ ಎ ರಿಸರ್ಚ್ ಆ್ಯಂಡ್ ದಟ್ ಈಸ್ ಸ್ಟಿಲ್ ಟು ಬಿ ರಿಪೀಟೆಡ್. ರಿಪೀಟ್ ಮಾಡೋದಕ್ಕೂ ಕಷ್ಟ ಇದೆ ಇಲ್ಲಿ. ಅದನ್ನ ರಿಪೀಟ್ ಮಾಡಿದರೆ ನಮಗೆ ಎಲ್ಲ ಝೋನ್ ವೈಸು ಏರ್ ಪೊಲ್ಯೂಷನ್ ಎಲ್ಲೆಲ್ಲಿ ಜಾಸ್ತಿ ಇದೆ ಎಲ್ಲೆಲ್ಲಿ ಕಡಿಮೆ ಇದೆ ಗೊತ್ತಾಗೋಗುತ್ತೆ. ಸೊ ಆ ಥರದ್ದೊಂದು ಇದಕ್ಕೆ ಮಾಡಿದ್ರು. ಇತ್ತೀಚೆಗೆ ಹೆಚ್ಚು ಪ್ರಚಲಿತ ಆಗಿದ್ದವ್ರದ್ದು ಭಾರತದಲ್ಲಿ ಪ್ರೊಸ್ಯೂಮರ್ ಡ್ರಿವನ್ ಪವರ್ ಗ್ರಿಡ್, ಸ್ಮಾರ್ಟ್ ಪವರ್ ಗ್ರಿಡ್ಸ್ ಅಂತಂದು IIM ಅಹಮದಾಬಾದ್ ಜೊತೆ ಮತ್ತೆ ಕೆಲವು ಇಂಡಸ್ಟ್ರೀಸ್ ಜೊತೆ ಸೇರಿಕೊಂಡು ಮಾಡಿದರು. ಈಗ ನಿಮಗೆ ಗೊತ್ತಿರಬೇಕು, ಇತ್ತೀಚೆಗೆ ಎಲ್ಲ ಗೌರ್ಮೆಂಟ್ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ನವರೆಲ್ಲ ಇದನ್ನ ಪ್ರೈವೇಟೈಸೇಷನ್ ಆಗ್ತಾ ಇದೆ ಅನ್ನೋ ಹೆದರಿಕೆಗೆ ಮುಷ್ಕರ ಮಾಡ್ತಾ ಇದ್ದಾರೆ. ಈಗ ಆ ಮುಷ್ಕರ ಅದರ ಎಲ್ಲ ಹಿಂದೆ ಏನಿದೆ ಅಂತಂದ್ರೆ, ಇವ್ರು ಮಾಡಿರೋದೆಲ್ಲ ಈಗ ಪ್ರೈವೇಟ್ ಇಂಡಸ್ಟ್ರೀಸು ಮತ್ತೆ IIM ಅಹಮದಾಬಾದು, ಪ್ರೊಫೆಸರ್ ಅಯ್ಯಂಗಾರ್ ಫ್ರಮ್ FIU ಫ್ಲಾರಿಡಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅದು ರಿಸರ್ಚ್ ಮಾಡಿರೋದು. ಅದೆಲ್ಲ ಇಂಪ್ಲಿಮೆಂಟ್ ಆಗಿಬಿಟ್ರೆ ನಮ್ಮ ರೋಲ್ ಕಡಿಮೆ ಆಗತ್ತಲ್ಲ ಅನ್ನೋ ಒಂದು ಹೆದರಿಕೆ ಇರ್ತದೆ. ಸೊ ಅದಕ್ಕೆ ಅವರು ಐದರ್ ದೇ ಶುಡ್ ಬಿಕಮ್ ಮೋರ್ ಎಜುಕೇಟೆಡ್, ಅವ್ರು ಮುಂದುವರಿಬೇಕು, ಮುಂದುವರೆದ್ಬಿಟ್ಟು ನಾವು ನಡೆಸ್ತೀವಿ ಅಂತ ಹೇಳಬೇಕು. ಪ್ರೈವೇಟ್ನವ್ರನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥ ಒಂದು ರೋಲ್ ತಗೋಬೇಕು. ಅದು ಅದೇ ಇದರಲ್ಲಿ ಸಂಘರ್ಷದಲ್ಲಿ ಇದ್ದಾರೆ. ಹಾಗಾಗಿ ಇವ್ರನ್ನ ಫುಲ್ ಸ್ಕೇಲ್ ತಗೊಳ್ಳೋದಕ್ಕೆ ತೊಂದರೆ ಆಗಿದೆ. ಆಮೇಲೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ಗೂ ಇವರು ಬೇಕಾದಷ್ಟು ಸಂಶೋಧನೆ ಹೇಗೆ ಮಾಡಬೇಕು ಅಂತ ಇವ್ರನ್ನ ಕೇಳ್ಕೊಂಡಿದ್ದಾರೆ. ರೆಕಾರ್ಡ್ಸ್ ಇದೆ ನಮಗೆ ಇಮೇಲ್ನಲ್ಲಿ. ಆಮೇಲೆ ಮೀಟಿಂಗ್ ಆದಾಗ ಸಹ ಅದಕ್ಕೆ ಗೈಡೆನ್ಸ್ ಕೊಟ್ಟಿದ್ದಾರೆ ಇವರು. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಆಲ್ಸೋ ಹಿ ಹ್ಯಾಸ್ ಗಿವನ್ ಸಮ್ ಗೈಡೆನ್ಸ್ ಹೌ ಟು ಡೂ ಮೋರ್ ರಿಸರ್ಚ್ ಇನ್ ಇಂಡಿಯಾ, ಹೌ ಟು ಇನ್ವಾಲ್ವ್. ಅದನ್ನು ಇತ್ತೀಚೆಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಲಿ ಈಗ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಈ FDPs ಅಂತ ಮಾಡೋದು, ರಿಸರ್ಚ್ ಓರಿಯೆಂಟೆಡ್ FDPs ಮಾಡೋದು, ಟೆಕ್ ವಿಪ್ ಅಂತ ಮಾಡೋದು, ವರ್ಲ್ಡ್ ಬ್ಯಾಂಕ್ ಏಡೆಡ್ ಇದೆ. ಅದೇ ಥರ ಬೇರೆ ಬೇರೆ ಇದು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ ರಿಸರ್ಚ್ ಶುರು ಮಾಡೋದನ್ನ ಆ ಒಂದು ಸ್ಟ್ರಕ್ಚರ್ ಈಗ ಬರ್ತಾ ಇದೆ ನಮಗೆ. ಈಗ ಬರ್ತಾ ಇದೆ, ಇನ್ನೂ ಬರೋದಕ್ಕೆ 5 ವರ್ಷ ಬೇಕದು, 5 ವರ್ಷ 10 ವರ್ಷ ಬೇಕು NEP ಇಂಪ್ಲಿಮೆಂಟ್ ಆಗೋದಕ್ಕೆ. ಬಟ್ ಇವರು ಅದನ್ನು ಮೊದಲಿಂದಲೂ ಹೇಳ್ತಾ ಇದ್ದಾರೆ, 15-20 ವರ್ಷದಿಂದಲೂ ಹೇಳ್ತಾ ಇದ್ದಾರೆ. ಸೊ ಗೊತ್ತಾಗ್ಲೆಲ್ಲ ಹೆಚ್ಚು ಎಲ್ಲ ಯೂನಿವರ್ಸಿಟಿ VTUಗೂ ಸಹ ಅವರು ಇದನ್ನ ಕೊಟ್ಟಿದ್ರು, ಒಂದು ಪ್ರಪೋಸಲ್ಲು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಜೊತೆ ಸೇರಿಕೊಂಡು ಸೆನ್ಸಾರ್ ನೆಟ್ವರ್ಕ್ಸ್ ಟು ಮಾನಿಟರ್ ದಿ ಪ್ಯಾಡಿ ಕ್ರಾಪ್ಸ್ ಇನ್ ರಾಯಚೂರು ರೀಜನ್ ಆರ್ ಧಾರವಾಡ ರೀಜನ್. ಸೊ ಹಿ ಹ್ಯಾಡ್ ಗಿವನ್ ದಿ ಪ್ರಪೋಸಲ್. ಆಫ್ಟರ್ವರ್ಡ್ಸ್ ಅದನ್ನು ಮುಂದುವರ್ಸದೆ ಶ್ರೀಯುತರು ತಮ್ಮ ಸಂಶೋಧನೆಗೆ ಸಂಬಂಧಿಸಿದಂತೆ
550ಕ್ಕೂ ಹೆಚ್ಚು ಪುಸ್ತಕಗಳನ್ನು ಮತ್ತು ಗ್ರಂಥಗಳನ್ನು ರಚಿಸಿದ್ದಾರೆ. 2 ವರ್ಷದಲ್ಲಿ ಈಗ ಅವ್ರ ಜೊತೆ ಸೇರಿ 6 ಒಳ್ಳೆಯ ರಿಸರ್ಚ್ ಪೇಪರು, 2 ಬುಕ್ಗಳು ಮತ್ತು 11 ಫಂಡ್, ರಿಸರ್ಚ್ ಫಂಡ್ ಅಂದರೆ ಒಂದು ಸಂಶೋಧನೆ ಮಾಡೋದಕ್ಕೆ ಸರ್ಕಾರದಿಂದ ಅಥವಾ ಗೌರ್ಮೆಂಟ್ಗಳಿಂದ, ಪ್ರೈವೇಟ್ ಕಂಪನಿಗಳಿಂದ ಅಥವಾ ಡಿಫೆನ್ಸ್ ಆರ್ಗನೈಸೇಷನ್ಗಳಿಂದ ಅನುದಾನ ಪಡೆಯುವಂಥ ಶಕ್ತಿ. ಅದನ್ನು ಒಂದು 11 ಪ್ರಪೋಸಲ್ ಬರೆದಿದ್ವಿ. ಅದರಲ್ಲಿ 2 ಪ್ರಪೋಸಲ್ ಅತ್ಯುತ್ತಮವಾಗಿ ಬಂದಿದೆ. ಒಂದು $2.5 ಮಿಲಿಯನ್ ಅಷ್ಟು ದುಡ್ಡು ದೊರಕಿದೆ ಕೆಲಸ ಮಾಡಲಿಕ್ಕೆ. ಇನ್ನೊಂದು $60,000 ಅಷ್ಟಿದೆ. ಈಗ ಮತ್ತೆ ಹೊಸದಾಗಿ ಬರಿತಾ ಇದೀವಿ. ಸೊ ಇದೆಷ್ಟು ಅವ್ರ ಜೊತೆ ಸೇರಿ ಮಾಡಿರೋಂಥ ಕೆಲಸ. ಇವರಿಂದ ಪ್ರೇರಿತಗೊಂಡಿರುವವರು ಅನೇಕ ಪುಸ್ತಕಗಳನ್ನು ಇವರ ಮೇಲೆ ಬರೆಯಲಾಗಿರುವುದು ವಿಶೇಷ. 70 ವರ್ಷದ ಸುದೀರ್ಘವಾದ ಪಯಣದಲ್ಲಿ ಎಂದಿಗೂ ಇಂದಿಗೂ ತಾನು ತನ್ನ ಗುರಿ ಸಾಧಿಸಿದೆ ಎಂದು ಹೇಳುವುದಿಲ್ಲ. ಕಾರಣ, ಪ್ರತಿಯೊಬ್ಬ ಮನುಷ್ಯನ ಜೀವನದ ಸಾಧನೆಯ ಹಾದಿ ಒಂದು ಏಣಿಯಂತೆ. ನಾವು ಪ್ರತಿ ಮೆಟ್ಟಿಲು ಹತ್ತಿದಾಗಲೂ ಅದರ ಮೇಲಿನ ಮತ್ತೊಂದು ಮೆಟ್ಟಿಲು ನೀನು ಹತ್ತಬೇಕಿರುವುದು ಇನ್ನೂ ಇದೆ ಎಂದು ಸಾರಿ ಹೇಳುತ್ತದೆ. ವಿಜ್ಞಾನಿಯಾದ ಪ್ರೊಫೆಸರ್ ಚಂದ್ರಶೇಖರ್ ಅವರನ್ನು ಭೇಟಿಯಾಗಲು ಹೋದಾಗ ಅವರ ಮನೆಯಲ್ಲಿನ ಏಣಿಯನ್ನು ನೋಡಿ ಅವರಿಂದ ಕಲಿತ ಪಾಠವನ್ನು ಅಳವಡಿಸಿಕೊಂಡು ಇಂದಿಗೂ ಬಿಡುವಿಲ್ಲದೆ ಕೆಲಸದಲ್ಲಿ ತನ್ನನ್ನು ಸದಾ ಪ್ರಾಯದ ಹುಡುಗನಂತೆ ತೊಡಗಿಸಿಕೊಳ್ಳುವ ವ್ಯಕ್ತಿತ್ವ. ಅದೇ ಅವ್ರನ್ನ 60ನೇ ವರ್ಷದ ಅವರ ಹುಟ್ಟಿದ ಹಬ್ಬನ ಚೀನಾದವರು ಸಂಭ್ರಮಿಸಿದರು. ಯಾಕೆಂದರೆ ಅವ್ರು ಮಾಡಿರ್ತಕ್ಕಂಥ ರಿಸರ್ಚು, ಅವ್ರ ಸ್ಟೂಡೆಂಟ್ಸು, ಚೀನಾದ PhD ಸ್ಟೂಡೆಂಟ್ಸು ಅವ್ರಿಗೆ ಕರೆಸಿ ಸನ್ಮಾನ ಎಲ್ಲ ಮಾಡಿದರು. ಇಂಡಿಯಾದಲ್ಲೂ ಆ ಥರದ ಸನ್ಮಾನಗಳೇನು ನಡೀಲಿಲ್ಲ, ಬಟ್ ಅದನ್ನ ಮೆನ್ಷನ್ ಮಾಡ್ತಾ ಇದ್ವಿ ಅಷ್ಟೇ. ಈಗ ಯಾವ್ದಾರ ಫಂಕ್ಷನಲ್ಲಿ ಕೀನೋಟ್ ಸ್ಪೀಕರ್ ಹೋದಾಗ ಅವರು ಮಾಡಿರ್ತಕ್ಕಂಥ ರಿಸರ್ಚು ಗ್ರ್ಯಾಂಟ್ಸ್, ಅವಾರ್ಡ್ಸ್ ಅಂತ ಬರುತ್ತೆ ನೋಡಿ, ಅವರಿಗೆ 1000 ಕೋಟಿಗಟ್ಟಲೆ ಅದು ಅಮೆರಿಕನ್ ಸೈನ್ಸ್ ಕೊಟ್ಟಿರೋದೆ. ಆಮೇಲೆ ಅವರ PhD ಸ್ಟೂಡೆಂಟ್ಸು ಯಾರ್ದು ಬೇಕಾದ್ರೂ ಬ್ರೂಕ್ಸ್ ಅಯ್ಯಂಗಾರ್ ಆಲ್ಗರಿದಮ್ ಅಂತ ಒಂದು ಬರೆದಿದ್ದಾರೆ. ಸರ್ ಅದನ್ನ ನಾವು ಯೂಸ್ ಮಾಡಬೇಕು ಅಂತಂದ್ರೆ ಇಮ್ಮಿಡಿಯೇಟ್ಲಿ ಅವ್ರು ಹೇಳ್ಬಿಟ್ಟು ಅವ್ರ ಸ್ಟೂಡೆಂಟ್ಸಿಗೆ ಹೇಳಿ ಕಳಿಸ್ಕೊಟ್ಬಿಡ್ತಾರೆ PhD ಥೀಸಿಸ್ನ. ಅದನ್ನ ನಾವು ಭಾರತದಲ್ಲಿ ನಾವು ಮಾಡೋದು ಬಹಳ ಕಡಿಮೆ. ಆ ಥರದ್ದು ಕಲ್ತ್ಕೋಬೇಕು ನಾವು. ಯಾವುದೇ ಒಂದು ಸಂಶೋಧನೆ ಮಾಡಿದರೆ ಸಂಶೋಧನೆ ಜನಗಳಿಗೆ ತಲುಪಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಆಗಿರ್ಬೇಕೆ ಹೊರತು ಅದನ್ನ ಬಚ್ಚಿಟ್ಕೊಂಡು ಕಬೋರ್ಡಲ್ಲಿ ಇಟ್ಕೊಂಡು ನಾನು ದೊಡ್ಡ ಬುದ್ಧಿವಂತ ಅಂತ ಹೇಳ್ಕೊಳ್ಳುವಂತ ಜಾಯಮಾನದವ್ರು ಅಲ್ವೇ ಅಲ್ಲ ಅವರು. ಸೊ ಬರೀ ಚೈನಾ ಅಲ್ಲ, ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಸೌದಿ ಅರೇಬಿಯಾಕ್ಕೆ ಹೋಗ್ತಾ ಇದ್ರು, ಕಂಪ್ಯೂಟರ್ ಸೈನ್ಸ್ ಎವ್ಯಾಲ್ಯೂಯೇಷನ್ ಎಲ್ಲ ಮಾಡ್ತಾ ಇದ್ರು ಅವರು. ನಮ್ಮ PhD ಪ್ರಬಂಧಗಳನ್ನು ಅವ್ರು ಎವ್ಯಾಲ್ಯೂಯೇಟ್ ಮಾಡಿದ್ದಾರೆ. VTU ಎಷ್ಟೊಂದು PhD ಪ್ರಬಂಧಗಳನ್ನ ಎವ್ಯಾಲ್ಯೂಯೇಟ್ ಮಾಡಿದ್ದಾರೆ. ಅಟ್ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟ್ ಓನ್ಲಿ ಹಿ ಡಸ್ ದಟ್. ಇಂಗ್ಲೆಂಡಿಗೆ ಹೋಗಿದ್ರು. ಇಂಗ್ಲೆಂಡ್ ನಲ್ಲಿ ಅವರಿಗೆ ಗಾಂಧಿ ಪ್ರವಾಸಿ ಸಮ್ಮಾನ ಅಂತ ಕೊಟ್ರು ಅವರಿಗೆ. ಆಮೇಲೆ ಟೈಮ್ಸ್ ಆಫ್ ಇಂಡಿಯಾದವರು ನಮ್ಮ ರಾಧಾಕೃಷ್ಣನ್ ಮತ್ತೆ ಕಿರಣ್ ಕುಮಾರ್ ಅವ್ರ ಜೊತೆನಲ್ಲಿ ಅವ್ರಿಗೆ ಒಂದು ಅವಾರ್ಡ್ ಕೊಟ್ರು ಬಾಂಬೆನಲ್ಲಿ. ಅವ್ರು ಹೇಳ್ತಾ ಇದ್ರು, ಜಗದೀಶ್ ರಿಸರ್ಚ್ ಇಬ್ರು ಜೆಯಾಂಟ್ಸ್ ಬಂದಿದ್ರಪ್ಪ, ಬಟ್ ಏನು ಮಾತಾಡ್ಲೇ ಇಲ್ವಲ್ಲ ನಾವು ಪ್ರಪೋಸಲ್ ಕೊಟ್ಟಿದ್ರ ಬಗ್ಗೆ ಅಂತ ಕೇಳ್ತಾರೆ ಅವರು. ಅವರ ರಿಸರ್ಚ್ ಕೈಗೆ ನಿಲುಕಲಾರದ ರಿಸರ್ಚ್ ಆಗಿರಬಹುದೋ ಏನೋ. ಎಂದಿಗೂ ಸನ್ಮಾನ ಪ್ರಶಸ್ತಿಗಳ ಹಿಂದೆ ಹೋದವರಲ್ಲ, ಬಂದ ಪ್ರಶಸ್ತಿಗಳಿಗೆ ಹಿಕ್ಕಿದವರೂ ಅಲ್ಲ. ತಾನು ಮಾಡುವ ಕೆಲಸ ಒಂದೇ ಶಾಶ್ವತ ಎನ್ನುವ ವ್ಯಕ್ತಿ. ಆದರೆ ದೇಶ ವಿದೇಶಗಳಿಂದ ಅವರ ನರಸಿ ಬಂದ ಪ್ರಶಸ್ತಿಗಳು 100. ಅದು ಬ್ರೂಕ್ಸ್ ಅಯ್ಯಂಗಾರ್ ಅವರ ಅಲ್ಗಾರಿದಮ್ ಕೆಪಾಸಿಟಿ. ಇದಾದ ತಕ್ಷಣ ಅಯ್ಯಂಗಾರ್ ಅವ್ರು ಏನು ಮಾಡ್ತಾರೆ, ಒಂದು ಮೆಟ್ಟಿಲು ಹೇರ್ತಾರೆ. ಅಷ್ಟೊತ್ತಿಗಾಗಲೇ ಅವರು ಭಾರತಕ್ಕೆ ಅವಾಗವಾಗ ಬಂದು ಹೋಗಬೇಕಾದ್ರೆ ಭಾರತದಲ್ಲಿ ಅಯ್ಯಂಗಾರ್ ಅವರ ಹೆಸರು ಬೆಳಗುತ್ತಾ ಹೋಗುತ್ತೆ. ಎಲ್ಲ ನ್ಯೂಸ್ ಪೇಪರಲ್ಲಿ, ದೊಡ್ಡ ದೊಡ್ಡ ನ್ಯೂಸ್ ಪೇಪರ್ಗಳಾದ ಡೆಕ್ಕನ್ ಹೆರಾಲ್ಡು, ಕನ್ನಡಪ್ರಭ, ಪ್ರಜಾವಾಣಿ ಮುಂತಾದ ಪೇಪರ್ಗಳಲ್ಲಿ ಅಯ್ಯಂಗಾರ್ ಅವರ ವ್ಯಕ್ತಿತ್ವ ಮತ್ತು ಸಂಶೋಧನೆ ಪರಿಚಯ ಆಗ್ತಾ ಹೋಗುತ್ತೆ. ಆವಾಗ ಏನು ಮಾಡ್ತಾರೆ, ಭಾರತ ದೇಶದವರು ಕೂಡ ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಡಿಫೆನ್ಸು, DRDO, ಕಲ್ಪಕಾಮ್, ICAR, ದೊಡ್ಡ ದೊಡ್ಡ ಪ್ರತಿಷ್ಠಿತ ಸಂಶೋಧನೆ ಸಂಸ್ಥೆಗಳಾದ ಭಾರತದ ಸಂಸ್ಥೆಗಳೆಲ್ಲ ಕೂಡ ಅಯ್ಯಂಗಾರ್ ಅವ್ರನ್ನ ಸಹಾಯಕ್ಕಾಗಿ ಕರೆಸ್ಕೋತಾರೆ. ಪ್ರತಿ ವರ್ಷ ಅಯ್ಯಂಗಾರ್ ಅವರು ಇಲ್ಲಿ ಬಂದಾಗ ಈ ಎಲ್ಲ ಸಂಸ್ಥೆಗಳ ಜೊತೆ ಸೇರಿ ತುಂಬ ಕೆಲಸಗಳು ಮಾಡ್ತಾರೆ. ಅದರಲ್ಲಿ ಒಂದು ಕೆಲಸ ಹೇಳಕ್ ಬರ್ತೀನಿ, ಟಿ ಸುನಾಮಿ ಅಂತ ಒಂದು ವರ್ಕ್ ಇದೆ. ಈ ಟಿ ಸುನಾಮಿ ವರ್ಕ್ನಲ್ಲಿ ಪ್ರಿಡಿಕ್ಷನ್ಗೆ ಸ್ಪೆಸಿಫಿಕ್ ಆಗಿ ಪ್ರಿಡಿಕ್ಷನ್ ಮಾಡೋದಕ್ಕೋಸ್ಕರನೇ ಸುನಾಮಿನ ಹೆಂಗೆ ಪ್ರಿಡಿಕ್ಟ್ ಮಾಡ್ತಾರೆ, ಸೆನ್ಸಾರ್ ಮೇಲೆ ಪ್ರಿಡಿಕ್ಟ್ ಮಾಡ್ತಾರೆ. ಈ ಸೆನ್ಸಾರ್ನ ಪ್ರಿಡಿಕ್ಟ್ ಮಾಡಬೇಕಾದ್ರೆ ಬ್ರೂಕ್ಸ್ ಅಯ್ಯಂಗಾರ್ ಅಲ್ಗಾರಿದಮ್ ಅದರಲ್ಲಿ ಎಫೆಕ್ಟಿವ್ ಆಗಿ ಯೂಸ್ ಆಗುತ್ತೆ. And he is a distinguished computer scientist. He has published some 600 papers. He has written some 22 books, and
He has guided some 50-odd PhD students. ಅವರ 25 ವರ್ಷಗಳ ಶ್ರಮ ಡಿಪಾರ್ಟ್ಮೆಂಟ್ ಅನ್ನು ಟಾಪ್ 30 ಯೂನಿವರ್ಸಿಟಿಯಲ್ಲಿ ರ್ಯಾಂಕ್ ಒಳಗೆ ಸ್ಥಾನ ಪಡೆಯುವುದರಲ್ಲಿ ಮುಖ್ಯ ಪಾತ್ರ ವಹಿಸಿದರು. ಸೊ ಅಯ್ಯಂಗಾರ್ ಅವರು ಲೂಸಿಯಾನಾ ಸ್ಟೇಟ್ನಲ್ಲಿ ಮೊದಲು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿ, ನಂತರ ಅಸೋಸಿಯೇಟ್ ಪ್ರೊಫೆಸರ್ ಆಗಿ, ನೆಕ್ಸ್ಟ್ ಪ್ರೊಫೆಸರ್ ಆಗಿ, ಆಮೇಲೆ ಆ ಕಂಪ್ಯೂಟರ್ ಸೈನ್ಸ್ ಅಂದರೆ ಗಣಕಯಂತ್ರದ ಡಿಪಾರ್ಟ್ಮೆಂಟ್ನ ವಿಭಾಗದ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಒಂದು 17 ವರ್ಷ ಕೆಲಸ ಮಾಡಿದಾಗ ಆಗಿನ ಕಾಲಕ್ಕೆ ಅಲ್ಲಿ ಒಂದೇ ಒಂದು PhD ಒಂದು ಪ್ರೋಗ್ರಾಮ್ ಇರೋಲ್ಲ, ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ ಇರೋಲ್ಲ. ಅಯ್ಯಂಗಾರ್ ಅವರು ಸ್ವತಃ ಕಷ್ಟಪಟ್ಟು ಆಗಿನ ಕಾಲಕ್ಕೆ ನಮ್ಮಲ್ಲಿ ಇಲ್ಲಿ ಹೆಂಗೆ IIT ಅಥವಾ IISc ಅಂತ ಮಾದರಿ ವಿದ್ಯಾನಿಲಯಗಳಿದೆ, ಆ ಥರ ಅಮೇರಿಕಾದಲ್ಲಿ ಹಾರ್ವರ್ಡ್ ಮತ್ತು ಸ್ಟ್ಯಾನ್ಫೋರ್ಡ್ ಇದೆ, MIT ಅಂತ ಕರೀತಾರೆ. ಆ ಯೂನಿವರ್ಸಿಟಿನವರು ಇವರನ್ನು ಬಂದು ಆಡಿಟ್ ಮಾಡಿ, ಚೆಕ್ ಮಾಡಿ, ಇವ್ರು ಬರೆದಿರೋ ಎಲ್ಲ ಪ್ರಪೋಸಲ್ಗಳನ್ನ ಒಪ್ಪಿಕೊಂಡು ನಂತರ ಏನು ಮಾಡ್ತಾರೆ, ಲೂಸಿಯಾನಾ ಸ್ಟೇಟ್ ಯೂನಿವರ್ಸಿಟಿನಲ್ಲಿ ಅಯ್ಯಂಗಾರ್ ಅವರ ಮಾರ್ಗದರ್ಶನದಲ್ಲಿ ಮೊದಲನೇದಾಗಿ ಒಂದು PhD ಪ್ರೋಗ್ರಾಮ್ ಶುರು ಮಾಡ್ತಾರೆ. ಅದರ ಮೊದಲನೇ ಕ್ಯಾಂಡಿಡೇಟ್ ಬ್ರೂಕ್ಸ್ ಅಯ್ಯಂಗಾರ್, ಮೊದಲನೇ ಕ್ಯಾಂಡಿಡೇಟ್. ಅದಾದ ನಂತರ ನಮ್ಮ ಹೈದರಾಬಾದ್ನ ಒಬ್ಬ ಹುಡುಗ ಬರ್ತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಒಬ್ಬರನ್ನ ಕರ್ಕೊಂಡು ಹೋಗ್ತಾರೆ, ನಾಗಿರಾವ್ ಅಂತ ಹೇಳಿ. ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಸ್ವಂತ ಮಗಂತರ ಮನೇಲೇ ಇಟ್ಕೊಂಡು ಓದಿಸ್ತಾರೆ. ಇವತ್ತು ಅವರು US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್, DOD ಅಂತ ಕರೀತಾರೆ, US ಡಿಪಾರ್ಟ್ಮೆಂಟ್ ಡಿಫೆನ್ಸ್ನಲ್ಲಿ ಅವರು ನೆಟ್ವರ್ಕ್ ಅಂದರೆ ಜಾಗತಿಕ ನೆಟ್ವರ್ಕ್ನಲ್ಲಿ ಪ್ರಿನ್ಸಿಪಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಈ ಥರ 52 ಜನ PhDsನ ಅಯ್ಯಂಗಾರ್ ಅವರು ಮಾರ್ಗದರ್ಶನ ಮಾಡಿದ್ದಾರೆ. 52 PhDಗಳಲ್ಲೂ ಕೂಡ ಒಂದೇ ಒಂದು PhD ಕೂಡ ಕಳಪೆ ಇಲ್ಲ. ಎಲ್ಲರೂ ಕೂಡ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ, ಹಾರ್ವರ್ಡು, IIT, ಡಿಫೆನ್ಸು, ನೇವಲ್ಲು, ರೈಟ್, ಈ ಥರ ವಿಜ್ಞಾನಕ್ಕೆ ಸಂಬಂಧಪಟ್ಟ ಕಂಪ್ನಿಗಳಲ್ಲೇ ಕೆಲಸ ಮಾಡ್ತಿದ್ದಾರೆ. ಯಾರು ಲೂಸಿಯಾನಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ತಮ್ಮ ಸ್ಟಿಂಟ್ ಮುಗಿದ ನಂತರ ಶ್ರೀಯುತರು ಫ್ಲಾರಿಡಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯ ಸ್ಕೂಲ್ ಆಫ್ ಕಂಪ್ಯೂಟಿಂಗ್ ಇನ್ಫಾರ್ಮೇಷನ್ ಸೈನ್ಸ್ನಲ್ಲಿ ರೈಟರ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಣೆ ಪ್ರಾರಂಭಿಸಿದರು. ಇಲ್ಲಿನ ಅನೇಕ ಕಾರ್ಯಯೋಜನೆಗಳನ್ನು ಯಶಸ್ವಿನ ಹಾದಿ ಹಿಡಿಯಲು ಪ್ರಮುಖ ಪಾತ್ರ ವಹಿಸಿದರು. Welcome to this robotic research laboratory as a part of an ongoing research efforts that we are working on various projects. This is one of the most fascinating area of computer science because we are looking at computing in the context of designing intelligent robot. This idea of distributed programming comes into picture because we have many of these robots working on the golf court. So one robot is talking to the other in terms of obstacle avoidance. And also it has a very powerful, advanced image processing system. ಪ್ರಮುಖವಾಗಿ ಜನವರಿ 2016ರ ಇಂಟಿಗ್ರೇಟೆಡ್ ಕಂಪ್ಯೂಟರ್ ಆಗ್ನಮೆಂಟೆಡ್ ವರ್ಚುವಲ್ ಎನ್ವೈರನ್ಮೆಂಟ್ ಸ್ಥಾಪಿಸುವುದರಲ್ಲಿ ಯಶಸ್ವಿಯಾದರು. ಅಯ್ಯಂಗಾರ್ ಅವರು ಮೊದಲನೇದಾಗಿ ಅವರು PhD ಮುಗಿದ ತಕ್ಷಣ ಅವರು ಸೆನ್ಸಾರ್ ನೆಟ್ವರ್ಕ್ ಮೇಲೆ ಅವರಿಗೆ ಒಲವು ಜಾಸ್ತಿ ಬರುತ್ತೆ. ಯಾಕೆಂದರೆ ಅವ್ರು ಮಾಡಿರೋ PhDನಲ್ಲಿ ಅದು ತುಂಬ ಕಮ್ಮಿ ಪರ್ಸೆಂಟೇಜ್ನಲ್ಲಿ ಕೆಲಸ ನಡೆದಿರುತ್ತೆ. 2 ವರ್ಷ ಸೆನ್ಸಾರ್ ನೆಟ್ವರ್ಕ್ ಮೇಲೆ ಕೆಲಸ ಮಾಡಿ ಏನು ಮಾಡ್ತಾರೆ, ಮೊದಲನೇದಾಗಿ ಒಂದು ಸಿಂಪಲ್ ಸೆನ್ಸರ್ನ ಬಿಲ್ಡ್ ಮಾಡ್ತಾರೆ. ಆ ಸೆನ್ಸರ್ ಹೆಂಗೆ ಅಂತಂದರೆ, ಈಗ 4 ಜನ ನಿಂತಿದ್ರೆ 4 ಜನಕ್ಕೆ ಒಂದೊಂದು ಸೆನ್ಸಾರ್ ನೋಡ್ ಅಂದರೆ ಒಂದೊಂದು ವಾಚ್ಗಳ ಥರ ಕೊಟ್ಟರೆ, ಆ ವಾಚ್ ಒಬ್ಬರಿಂದ ಒಬ್ಬರಿಗೆ ಎಷ್ಟು ಕನೆಕ್ಟ್ ಆಗುತ್ತೆ, ಎಷ್ಟು ಫೇಲ್ ಆಗುತ್ತೆ, ಫೇಲ್ ಆದರೆ ಅದನ್ನು ಹೆಂಗೆ ಕನೆಕ್ಟ್ ಮಾಡ್ಬೋದು, ಈ ಥರದೊಂದನ್ನು ಕಂಡುಹಿಡಿತಾರೆ. ಇದನ್ನು ಕಂಡುಹಿಡಿದು ಏನು ಮಾಡ್ತಾರೆ, ಮೊದಲನೇದಾಗಿ ಅವ್ರಿಗೊಬ್ಬ ಸ್ಟೂಡೆಂಟ್ ಬರ್ತಾನೆ, ಬ್ರೂಕ್ಸ್ ಅಂತ ಹೇಳಿ ಅವನ ಹೆಸರು. ಅವನಿಗೆ ಇವತ್ತು ನಮ್ಮ ಇಂಡಿಯಾದಲ್ಲಿ ನಾವು ಹೆಂಗೆ ಅಬ್ದುಲ್ ಕಲಾಂ ಅಷ್ಟು ಫೇಮಸ್ ಆಗಿರೋರು, ಅಲ್ಲಿ ಜಾನ್ ಆಪ್ಕ್ರಾಫ್ಟ್ ಅಂತ ಇದ್ದಾರೆ, ಅಮೆರಿಕದ ವಿಜ್ಞಾನಿಯರು. ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ರು ಕೂಡ ಬ್ರೂಕ್ಸ್ ಏನು ಮಾಡ್ತಾರೆ, ಅವರ ಅವಕಾಶ ಬಿಟ್ಟು ಅಯ್ಯಂಗಾರ್ ಅವ್ರನ್ನ ಬಂದು ರಿಕ್ವೆಸ್ಟ್ ಮಾಡ್ತಾರೆ, ನಾನು ನಿಮ್ಮ ಜೊತೆ PhD ಮಾಡಬೇಕು, ನನಗೊಂದು ಅವಕಾಶ ಕೊಡಿ ಅಂತ. ಇದು ಒಂದು ದೊಡ್ಡ ಕೋಣೆ. ಕೋಣೆಯ ಗೋಡೆಯುದ್ದಕ್ಕೂ LED ಫ್ಲೆಕ್ಸ್ಡ್ ಸ್ಕ್ರೀನ್ಗಳನ್ನು ಅಳವಡಿಸಲಾಗಿದೆ. ಇದೊಂದು ಇಮರ್ಸಿವ್ ವರ್ಚುವಲ್ ರಿಯಾಲಿಟಿ ಅನುಭವ. ಒಬ್ಬ ವ್ಯಕ್ತಿಯ ಚಲನವಲನಗಳನ್ನು ಅತ್ಯಾಧುನಿಕ 4 ಕ್ಯಾಮೆರಾಗಳು ಸಿಂಕ್ರನೈಸ್ ಕಟ್ಟರ್ ಸಹಾಯದ ಮೂಲಕ ಟ್ರ್ಯಾಕ್ ಮಾಡಲಾಗುತ್ತದೆ. ಈ ವಿಧಾನವು ಬೇರೆ ವಿಧಾನಕ್ಕೆ ಬೇಕಾಗುವ ಹೆಡ್ಗರ್ ಮತ್ತು ಗ್ಲವ್ಸ್ಗಳ ಉಪಕರಣಗಳ ಅವಶ್ಯಕತೆಯನ್ನು ಇಲ್ಲವಾಗಿಸುತ್ತದೆ. ಬ್ರೂಕ್ಸ್ ಮತ್ತೆ ಅಯ್ಯಂಗಾರ್ ಅವರು ಜೊತೆ ಸೇರಿ ಕನಿಷ್ಠ ಅಂದರೆ 4 ವರ್ಷ ಸತತ ಕಷ್ಟಪಡ್ತಾರೆ. ಅದಾದಮೇಲೆ ಒಂದು ಅಲ್ಗಾರಿದಮ್ನ ಸಂಶೋಧನೆ ಮಾಡ್ತಾರೆ. ಅದರ ಹೆಸರು ಬಂದು ಬ್ರೂಕ್ಸ್ ಅಯ್ಯಂಗಾರ್ ಅಲ್ಗಾರಿದಮ್ ಅಂತ. ಈ ಅಲ್ಗಾರಿದಮ್ ಏನಾಗುತ್ತೆ ಅಂದರೆ, ಮೊದಲನೇದಾಗಿ ಮಲ್ಟಿ ಸೆನ್ಸಾರ್ ಫ್ಯೂಷನ್ ಅಂತ ಒಂದು ಬುಕ್ ಬರೀತಾರೆ ಬ್ರೂಕ್ಸ್ ಮತ್ತು ಅಯ್ಯಂಗಾರ್ ಅವ್ರ ಜೊತೆ ಸೇರಿ. ಈ ಬುಕ್ಸ್ ಬರೆದಾದ್ಮೇಲೆ ಅವ್ರು ಏನು ಮಾಡ್ತಾರೆ, ಆಗಿನ ಕಾಲಕ್ಕೆ ಅಮೇರಿಕಾದ ನೇವಿ ಆಫೀಸಲ್ಲಿ ಒಬ್ಬರು ಆಫೀಸರ್ ಇರ್ತಾರೆ, ಅವ್ರನ್ನ ಭೇಟಿ ಮಾಡ್ತಾರೆ. ನಾವು ಇದನ್ನು
ಪ್ರಾಯೋಗಿಕವಾಗಿ ಜನಗಳ ಮೇಲೆ ಅಥವಾ ಪ್ರಪಂಚಕ್ಕೆ ಇದನ್ನ ಕೊಡುಗೆಯಾಗಿ ಕೊಡಬೇಕು, ಒಂದು ಪ್ರಾಡಕ್ಟ್ ಮಾಡಬೇಕು, ಅದಕ್ಕೆ ನಿಮ್ಮ ಸಹಾಯ ಬೇಕು ಅಂತ 6 ತಿಂಗಳು ಸತತವಾಗಿ ಅವ್ರನ್ನ ಅಲಿಸ್ತಾರೆ. ಆ 6 ತಿಂಗಳು ಹೆಂಗ್ ಓಡಾಡಿದ್ದಾರೆ ಅಯ್ಯಂಗಾರ್ ಅವರು ಅಂದ್ರೆ, ಅವ್ರಿಗೆ ಊಟದ್ದು ಹೊರಗಡೆ ತಿಂದ ಅಭ್ಯಾಸ ಇಲ್ದಿರೋದ್ರಿಂದ ಅವರು ಅವ್ರ ಹೆಂಡತಿ ಸೇರಿ 600 ಕಿಲೋಮೀಟರ್ ಅಷ್ಟು ಡ್ರೈವ್ ಮಾಡಿಕೊಂಡು ಊಟನ ಬಾಕ್ಸ್ನಲ್ಲಿ ಹಾಕ್ಕೊಂಡು ರಾತ್ರಿ ಎಲ್ಲ ಕಾರಲ್ಲೇ ಕಳೆದು ಕೊನೆಯಲ್ಲಿ ಒಂದು ದಿನ ಈ ಥರ ಮಲ್ಟಿಪಲ್ ಮೀಟಿಂಗ್ಸ್ ಮಾಡಾದ್ಮೇಲೆ ಒಂದು ದಿನ ಆಫೀಸರ್ಗೆ ಇವರೇನೋ ಮಾಡ್ಬೋದೇನೋ, ನಾನು ನಿಮಗೆ ಬರೀ 3 ನಿಮಿಷ ಕೊಡ್ತೀನಿ ಅಷ್ಟೇ ಟೈಮು, 3 ನಿಮಿಷದಲ್ಲಿ ನೀನು ಏನು ಮಾಡ್ತೀನಿ ನನಗೆ ಹೇಳ್ಬೇಕಪ್ಪ ಅಂತ. ಅಯ್ಯಂಗಾರ್ ಅವರು 3 ನಿಮಿಷದಲ್ಲಿ ಅವ್ರು ಸವಿಸ್ತರವಾಗಿ ಏನು ಮಾಡಬೇಕು, ಇದರಲ್ಲಿ ಏನು ಅಚೀವ್ ಮಾಡ್ತೀನಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಗ ಅವರು ಎಷ್ಟು ಬೇಕು ನಿಮಗೆ ದುಡ್ಡು ಅಂತ ಕೇಳ್ತಾರೆ. ಆಗಿನ ಕಾಲಕ್ಕೆ ಅಯ್ಯಂಗಾರ್ ಅವರು $15,000 ಬೇಕು ಅಂತಾರೆ. ಆದರೆ ಈ ಸಂಶೋಧನೆಯ ಫಲಿತಾಂಶ ನೋಡಿ ಏನು ಮಾಡ್ತಾರೆ, ಆ ನೇವಲ್ ಆಫೀಸರ್ ಅವರು ಇವರಿಗೆ $60,000 ಕೊಡ್ತಾರೆ. ಈ $60,000 ಇವರು ಯೂಸ್ ಮಾಡಿಕೊಂಡು ಅಮೆರಿಕ ಸಂಸ್ಥೆಗಳಾದ ಓಕ್ ರಿಡ್ಜ್ ನ್ಯಾಷನಲ್ ಲ್ಯಾಬ್, ಡಿಫೆನ್ಸು, ಆರ್ಮಿ, ನೇವಿ, ಟೆಲ್ಕೋಥಿಯಾ ಮತ್ತೆ ಇನ್ನೂ ಒಂದು 8-10 ಪಬ್ಲಿಕ್ ಸೆಕ್ಟರ್ಗೆ ಸಂಬಂಧಪಟ್ಟ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆ ಈ ಆವಿಷ್ಕಾರನ ಮುಂದುವರಿಸ್ತಾರೆ. ಇದು ಹೆಂಗೆ ಕನೆಕ್ಟ್ ಆಗುತ್ತೆ ಅಂದರೆ, ಅಮೆರಿಕಾದಲ್ಲಿ ಆಯಿಲ್ ಕಂಪ್ನಿಗಳು ಏನು ರಿಗ್ ಮಾಡುತ್ತೆ ಅಂದರೆ ಸಮುದ್ರದಿಂದ ಎತ್ತಿ ಅದನ್ನು ಕ್ಲೀನ್ ಮಾಡುತ್ತೆ. ಈ ಕ್ಲೀನ್ ಮಾಡೋ ಅಂಥ ವಿಚಾರದಲ್ಲಿ ಅಯ್ಯಂಗಾರ್ ಅವರ ಆವಿಷ್ಕಾರ ಅಂದರೆ ಬ್ರೂಕ್ಸ್ ಅಯ್ಯಂಗಾರ್ ಅಲ್ಗಾರಿದಮು ತುಂಬ ಕೆಲಸ ಆಗಿದೆ. ಈ ಎಲ್ಲ ಕೆಲಸಗಳಿಗೂ ನಾನು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ನೀವು ಅಯ್ಯಂಗಾರ್ ಅವರ ಜಾಗತೀಕರಣವಾದ ವೆಬ್ ರೂಪಾಂತರಕ್ಕೆ ಹೋದರೆ ಅಂದರೆ ಅವರ ವೆಬ್ಸೈಟ್ಗೆ ಹೋದರೆ ಎಲ್ಲ ವಸ್ತುಸ್ಥಿತಿ ಇನ್ಫಾರ್ಮೇಷನ್ಗಳು ನಿಮಗೆ ಸಿಗುತ್ತೆ. ಕನಿಷ್ಠ ಅಂದರೆ ಒಂದು 17 ಪಬ್ಲಿಕ್ ಆರ್ಗನೈಸೇಷನ್ಸು ಇದರ ಆವಿಷ್ಕಾರ ಮಾಡ್ಕೊಂಡಿದೆ. 125 PhDಗಳು ಈ ರಿಸರ್ಚ್ ಮೇಲೆ ಡಿಪೆಂಡ್ ಆಗಿದೆ. ಅದರಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಆದ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ, ವಾಷಿಂಗ್ಟನ್, ಜಾಕ್ಸನ್ ಸ್ಟೇಟ್ ಯೂನಿವರ್ಸಿಟಿ, ಫ್ಲಾರಿಡಾ ಯೂನಿವರ್ಸಿಟಿ, ಚೈನಾ, ಸಿಂಗಪೂರ್, ವಿವಿಧ ದೇಶಗಳಲ್ಲೆಲ್ಲ ಕಡೆ ಇದನ್ನ ವಿದ್ಯಾರ್ಥಿಗಳು ಒಂದು ಮಾದರಿ ಸಂಶೋಧನೆಯಾಗಿ ಯೂಸ್ ಮಾಡ್ತಾರೆ. ಇನ್ ದ ಸೆನ್ಸ್ ಇಟ್ ಹ್ಯಾಸ್ ಬಿಕಮ್ ಅ ಮಾರಲ್ ರಿಸರ್ಚ್. ಹಾಗೆ ಇದಾದ್ಮೇಲೆ ಇತ್ತೀಚೆಗೆ ಒಂದು 98-2000 ನಂತರ ಈ ಬ್ರೂಕ್ಸ್ ಅಯ್ಯಂಗಾರ್ ಅಲ್ಗಾರಿದಮ್ ಎಷ್ಟು ಪ್ರಪಂಚಕ್ಕೆ ಇಂಪ್ಯಾಕ್ಟ್ ಆಗಿದೆ ಅಂತಂದ್ರೆ, ಈಗ ಪ್ರಸ್ತುತವಾಗಿ ನಾವೆಲ್ಲ ಯೂಸ್ ಮಾಡೋದು 2 ಥರ ಫೋನ್ಗಳಿರುತ್ತೆ. ಒಂದು ಆಂಡ್ರಾಯ್ಡ್ ಫೋನ್ ಅಂತಾರೆ, ಮತ್ತೊಂದು iOS ಫೋನ್. ನೀವು ಆಂಡ್ರಾಯ್ಡ್ ಫೋನ್ ಯಾವುದೇ ಬಳಕೆ ತಗೊಂಡ್ರು ಆಂಡ್ರಾಯ್ಡ್ ಫೋನ್ನಲ್ಲಿ ಒಂದು ಮಿನಿ ಆಪರೇಟಿಂಗ್ ಸಿಸ್ಟಮ್ ಅಂತ ಕಾಣುತ್ತೆ. ಅದನ್ನ ನಾವು ಮಿನಿ ಅಥವಾ ಮೈಕ್ರೋ ಕರ್ನಲ್ ಅಂತ ಕರಿತೀವಿ. ಈ ಮೈಕ್ರೋ ಕರ್ನಲ್ನಲ್ಲಿ ಸೆನ್ಸಾರ್ ಆಕ್ಟಿವಿಟಿ ಇವತ್ತೇನು ರನ್ ಆಗ್ತಾ ಇದೆ ಅದು ಅಯ್ಯಂಗಾರ್ ಅವರ ಆವಿಷ್ಕಾರ. ಕನಿಷ್ಠ ನನ್ನ ಪ್ರಕಾರ ಅಂದರೆ ಬಿಲಿಯನ್ಸ್ ಅಂದರೆ ಕೋಟಿ, ಸಹಸ್ರ, ದಶಕೋಟಿಗಳಷ್ಟು ಜನ ಇದರದ ಫಲಿತಾಂಶನ ಅನುಭವಿಸ್ತಾ ಇದ್ದಾರೆ ಇವತ್ತು. ಶ್ರೀಯುತರು $3 ಮಿಲಿಯನ್, 8,000 ಸ್ಕ್ವೇರ್ ಫೀಟ್ ಹಬ್ ಆಫ್ ಟೆಕ್ನಾಲಜಿ ಆದ ಟೆಕ್ಸ್ಟೇಷನ್ಸ್ ಆದ ಬೃಹತ್ ಯೋಜನೆಯನ್ನು ಪ್ರಾರಂಭಿಸಿದರು. ಅಲ್ಲಿ ಅಷ್ಟೇ, ಅಮೆರಿಕಾದಲ್ಲಿ ನಾನು ಕೇಳ್ಪಟ್ಟಂಗೆ ತುಂಬ ಚೆನ್ನಾಗಿ ಕಷ್ಟಪಟ್ಟು ಅದರಿಂದ ಮೇಲಕ್ಕೆ ಬಂದಿರೋರು. He went to Louisiana University. From there, he elevated himself to the professor and director's level. He studied there and then he continued. ಅವರು ಮಾಡಿದ ಸಂಶೋಧನೆಯಲ್ಲಿನ ಸಾಧನೆ ಅಗತ್ಯ ಮತ್ತು ಅನಂತವಾದುದು. ಇವರ ಹೆಸರಿನಲ್ಲಿ 9 ಪೇಟೆಂಟ್ಗಳಿವೆ. ಆದರೂ ಅವರ ಸಂಶೋಧನೆಯ ಹಸಿವಿಗೆ ಕೊನೆಯಿಲ್ಲ. ಕಷ್ಟದೊಳಗೆ ಹುಟ್ಟಿ ಕಷ್ಟದೊಳಗೆಯೇ ಬೆಳೆದು ಇಂದು ದೇಶ ವಿದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ ಈ ಸಾಧಕನಿಗೆ ಹಳ್ಳಿಯ ಮಕ್ಕಳೆಂದರೆ ಬಲು ಪ್ರೀತಿ. After coming to this college, I came to know so many things about him, that he has earned 19 patents and has achieved so much in the computer science field. And all our lecturers always explain everything and his achievements in our classes. ಸಾರ್ ಬಂದು ಇಲ್ಲಿ ವರ್ಷಕ್ಕೆ 2-3 ಸಲ ಬರ್ತಾರೆ. ಅಮೇರಿಕಾದಿಂದ ಇಂಡಿಯಾಗೆ 2-3 ಸಲ ಬಂದು ಹೋಗಿ ಮಾಡ್ತಾರೆ. ಬಂದಾಗ ಇಲ್ಲಿ ಬಂದಾಗ ಮನೇಲಿ ಕುತ್ಕೊಳ್ಳೋದೇ ಇಲ್ಲ. ಬಂದು ಇಲ್ಲಿ ಬಂದಾಗಂತೂ ಎಲ್ಲ ಕಾಲೇಜ್ನವರು ಎಲ್ಲ ಅವ್ರನ್ನ ಇನ್ವೈಟ್ ಮಾಡ್ತಾ ಇರ್ತಾರೆ. ಬಂದು ಅವರು ಎಲ್ಲ ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಎಲ್ಲ ಕಾಲೇಜ್ನವರು ಕರೀತಾ ಇರ್ತಾರೆ ಸಾರ್ನ. ನನ್ನ ಹೆಸರು ಡಾಕ್ಟರ್ ಲತೇಶ್ ಅಂತ ಹೇಳಿ. ನಾನು ಸಿದ್ಧಗಂಗಾ ತಾಂತ್ರಿಕ ವಿದ್ಯಾಲಯದಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡ್ತೀನಿ. ಸರಿಸುಮಾರು ನಾನು ಇಲ್ಲಿ ಬಂದು 10 ವರ್ಷ ಆಯಿತು ಕೆಲಸ ಮಾಡೋಕ್ಕೆ ಶುರು ಮಾಡಿ. ನನಗೆ ಮತ್ತು ಅಯ್ಯಂಗಾರ್ ಅವರ ಪರಿಚಯ ಒಂದು ರೋಚಕವಾದ ಕತೆ. ಹೇಗೆ ಅಂದರೆ, ನನ್ನ PhD ಮುಗಿದು 1 ವರ್ಷ ನಂತರ ನಾನು ಒಂದಿನ
ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಪ್ರಿನ್ಸಿಪಾಲ್ನವ್ರನ್ನ ಮೀಟ್ ಮಾಡಿ ಮಾತಾಡ್ತಾ ಇದ್ದೆ. ಒಂದು ಈವೆಂಟ್ ನಡೀತಾ ಇದೆ, ನೀವು ಅಲ್ಲಿ ಅಟೆಂಡ್ ಮಾಡಿ ಅಂತಂದರು. ನಾನು ತುಂಬ ಜನ ಕ್ಯಾಂಪಸ್ಸಿಗೆ ಮಾತಾಡ್ಲಿಕ್ಕೆ ಬರ್ತಾ ಇರ್ತಾರೆ. ನಮ್ಮ ಕ್ಯಾಂಪಸ್ ತುಂಬ ಬೃಹದಾಕಾರವಾಗಿ ಬೆಳೆದಿರೋದ್ರಿಂದ ತುಂಬ ಜನ ಬರ್ತಾರೆ, ಅಡ್ವಾಂಟೇಜ್ ತೊಗೊಂಡು ಹೊರಟೋಗ್ತಾರೆ. ಅಯ್ಯಂಗಾರ್ ಅವ್ರನ್ನೂ ಕೂಡ ಇದೇ ಥರ ಒಬ್ಬ ಮನುಷ್ಯ ಬಂದಿಯರೆ ಏನೋ ಮಾತಾಡ್ತಾರೆ ಹೋಗ್ತಾರೆ ಅಂತೇಳಿ ನಾನು ಉಡಾಫಿ ಆಗೋದನ್ನು ಬಿಟ್ಬಿಟ್ಟೆ. ಅದಾದ 1 ವರ್ಷ ನಂತರ ಡಾಕ್ಟರ್ ಸುನೀತಾ ಅವರು, ನಾನು ಪೋಸ್ಟ್ ಡಾಕ್ ಅಂದರೆ ನಾನು ಮಾಡಿರೋಂಥ ಸಂಶೋಧನೆಯಲ್ಲಿ ಮತ್ತೆ ಅದನ್ನು ಉನ್ನತ ಮಟ್ಟಕ್ಕೆ ರಿಸರ್ಚ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾಗ ಸುನೀತಾ ಅವ್ರು ಹೇಳಿದ್ರು, ಇಲ್ಲ ನೀವು ಅಯ್ಯಂಗಾರ್ ಅವ್ರನ್ನ ಯಾಕೆ ಮೀಟ್ ಮಾಡಬಾರ್ದು ಅಂತ ಕೇಳಿದ್ರು. ನನಗೆ ಅವ್ರ ಪರಿಚಯ ಇಲ್ಲ ಅಂತ ಹೇಳಿದೆ. ಆಗ ಅವರವರ ಇಮೇಲ್ ಐ ಡಿ ಮತ್ತು ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟರು. ಆವಾಗ ಆ ಸದ್ಯಕ್ಕೆ ಅವರು ಬೆಂಗಳೂರಿನಲ್ಲೇ ಇದ್ದರು. ನಾನು ಅವ್ರಿಗೆ ಒಂದು ಇಮೇಲ್ ಬರೆದೆ ಅಯ್ಯಂಗಾರ್ ಅವ್ರಿಗೆ, ನಾನು ಈ ಥರ ಸುನೀತಾ ಅವರ ಕೊಲೀಗು, ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಇದ್ದೀನಿ, ಸೊ ನನಗೊಂದು ಅವಕಾಶ ಕೊಡಿ ಅಂತ ಹೇಳಿ. ಸೊ ನಾನು ಯೂಶ್ವಲಾಗಿ ನಮ್ಮ ಅಮೆರಿಕಾದಿಂದ ಬಂದಿರೋ, ಇಂಡಿಯಾದಲ್ಲಿ ಬಂದಿರೋ ರೆಸ್ಟ್ ಮಾಡ್ತಾ ಇರ್ತಾರೆ, ನಮ್ಮಂಥ ಇಮೇಲ್ಗಳಿಗೆ ರಿಪ್ಲೈ ಮಾಡಲ್ಲ. ಯಾಕೆಂದರೆ ಆ ಎತ್ತರಕ್ಕೆ ಬೆಳೆದಿರುವಂಥ ವ್ಯಕ್ತಿಯವರು. ಇಗ್ನೋರ್ ಮಾಡಿದೆ. ನಾನು ಇಮೇಲ್ ಮಾಡಿ ಕರೆಕ್ಟಾಗಿ ಒಂದು 15 ನಿಮಿಷಕ್ಕೆ 16 ನಿಮಿಷಕ್ಕೆ ನನಗೆ ಇಮೇಲಲ್ಲಿ ರಿಪ್ಲೈ ಬಂತು. ಆಶ್ಚರ್ಯ ಆಗೋಯ್ತು, ಇಷ್ಟು ಎತ್ತರಕ್ಕೆ ಬೆಳೆದಿರೋ ವ್ಯಕ್ತಿ ಹಿಂಗಿದ್ರು ಕೂಡ ಇಮೇಲ್ ರಿಪ್ಲೈ ಮಾಡೋದಿಲ್ಲ ಅಂತ. ನಾಳೆ ನೀನು ಇಷ್ಟೊತ್ತಿಗೆ ಬಂದು ಮೀಟ್ ಮಾಡಬೇಕು ಅಂತ ಹೇಳಿದ್ರು. ನಾನು ಮತ್ತೆ ಅವ್ರಿಗೊಂದು ಇಮೇಲ್ ಮಾಡಿದೆ, ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ಸರ್, ನಾನು ನಾಳೆ ಬರೋಕ್ಕಾಗಲ್ಲ, ನಾಡಿದ್ದು ಬರ್ತೀನಿ ಅಂದರು. ನಾಡಿದ್ದು ಎಷ್ಟೊತ್ತಿಗೆ ಬರ್ತೀರಾ ಅಂದರು. ನಾನೊಂದು ಟೈಮ್ ಫಿಕ್ಸ್ ಮಾಡಿದೆ. ಆ ಟೈಮ್ನಲ್ಲಿ ಅವ್ರಿಗೆ ಕಾಲ್ ಮಾಡಬೇಕಾಯ್ತು, ನಾನು ಕಾಲ್ ಮಾಡಲಿಲ್ಲ. ನಾನು ಕರೆ ಮಾಡಿದ್ರು ಕೂಡ ವಾಪಸ್ ಅವ್ರು ನನ್ನ ಕಾಲ್ ಮಾಡಿ ಕೇಳಿದ್ರು, ಏನಕ್ಕೆ ನೀವು ಕಾಲ್ ಮಾಡಲಿಲ್ಲ ಅಂದರೆ, ಸರ್ ನನಗೆ ಸ್ವಲ್ಪ ಗಂಟಲು ನೋವು ಬಂದಿತ್ತು, ಜ್ವರ ಬಂದುಬಿಟ್ಟಿತ್ತು, ಅದಕ್ಕಾಗಿ ನಾನು ಕರೆ ಮಾಡೋಕ್ಕಾಗಲಿಲ್ಲ. ಆವಾಗ ಅವ್ರೊಂದು ಮಾತು ಹೇಳಿದ್ರು, ಕೆಲಸ ಮಾಡಬೇಕು ಬೆಳಿಬೇಕು ಅನ್ನೋದಾದರೆ ಯಾವುದೇ ಥರ ಕಾರಣ ಕೊಡೋಂಗಿಲ್ಲ. ಕಾರಣ ಕೊಡೋದಾದರೆ ನೀವು ನನ್ನ ಜೊತೆ ಕೆಲಸ ಮಾಡಬೇಡಿ, ಕೆಲಸ ಮಾಡಬೇಕು ಅನ್ನೋದಾದರೆ ನಾಳೆ ಇಷ್ಟೊತ್ತಿಗೆ ಬನ್ನಿ ಅಂದರು. 4 ಗಂಟೆಗೆ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದಾಗ ಮೇಲ್ಗಡೆ ಅವ್ರ ಆಫೀಸ್ನಲ್ಲಿ ಅವ್ರ ಅಸಿಸ್ಟೆಂಟ್ ನನ್ನ ಕರ್ಕೊಂಡೋಗಿ ಕೂರಿಸಿದ್ರು. ಸರ್ ಇನ್ನೂ ನಿದ್ದೆ ಮಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ನಿದ್ದೆ ಮಾಡಿ ಬಂದ ತಕ್ಷಣ ನಾನೇ ಲತೇಶ್ ಅಂತ ನನ್ನ ಪರಿಚಯ ಮಾಡಿಕೊಟ್ಟೆ. ಆಮೇಲೆ ಅವ್ರು ಹೇಳಿದ್ರು, ಇವಾಗ ನೀವೇನೇನು ಮಾಡಿದ್ದೀರಾ ಹೇಳಿ ಇಲ್ಲಿ ತನಕ ಅಂದರು. ನಾನು ಇಲ್ಲಿ ತನಕ ಮಾಡಿರೋ ಕೆಲಸ, ನನ್ನ ಇಂಡಸ್ಟ್ರಿ ಕರಿಯರ್ದು, ಕಾಲೇಜ್ನಲ್ಲಿ ಮಾಡಿದ ಕೆಲಸ ಎಲ್ಲ ಅವ್ರಿಗೆ ನಿಧಾನವಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಅವರು ಸಡನ್ನಾಗಿ ಅವ್ರ ಡ್ರಾಯರಿಂದ ಒಂದು ಪೇಪರ್ ತೊಗೊಂಡು ಇದನ್ನು ನನಗೆ ಎಷ್ಟು ದಿನದಲ್ಲಿ ಮಾಡ್ಕೊಡೋಕ್ಕೆ ಸಾಧ್ಯ ಅಂತ ಕೇಳಿದ್ರು. ಸರ್ ಇದೇನು ಕೆಲಸ ಇದು ಅಂತ ಕೇಳಿದೆ. ನಾನೊಂದು ಆಲ್ಗರಿದಮ್ ಬರೆದಿದ್ದೀನಿ. ಈ ಆಲ್ಗರಿದಮ್ಮು ಹಾರ್ಡ್ವೇರ್ನಲ್ಲಿ ಅಥವಾ ಆಪರೇಟಿಂಗ್ ಸಿಸ್ಟಮ್, ಈಗೇನು ನಾವು ಕಂಪ್ಯೂಟರ್ಗಳು ಯೂಸ್ ಮಾಡ್ತೀವಿ ಅಥವಾ ನಿಮ್ಮ ಆಂಡ್ರಾಯ್ಡ್ ಫೋನ್ಗಳು ಏನು ಯೂಸ್ ಮಾಡ್ತೀರಾ, ಈ ಫೋನ್ ಒಳಗಡೆ ರನ್ ಆಗುವಂಥ ಶಕ್ತಿ ಇದು ಎಲ್ಲಿ ರನ್ ಆಗುತ್ತೆ, ಇದನ್ನು ನನಗೆ ಪ್ರೂವ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ನಾನು ವಾಪಸ್ ಬಸ್ನಲ್ಲಿ ಬರಬೇಕಾದ್ರೆ ಒಂದು 4 hours, ಅವತ್ತು ಹಬ್ಬ ಯಾವುದೋ, ಟ್ರಾಫಿಕ್ ಜಾಸ್ತಿ ಇತ್ತು. ಬಸ್ನಲ್ಲಿ ಬರಬೇಕಾದ್ರೆ ಭಾಗಶಃ 70% ಕೆಲಸ ಮಾಡಿ ಅವ್ರಿಗೆ ವಾಪಸ್ ಕಳಿಸಿದೆ. ಅವಾಗ ಅವ್ರಿಗೆ ತುಂಬ ಖುಷಿ ಆಯಿತು. ಅಲ್ಲಿಂದ ಶುರುವಾಗಿದ್ದು ನಾನು ಆನ್ ಅವರೇಜ್ ಅವರ ಜೊತೆ 2 ವರ್ಷ ಈಗ ಅಲ್ಲಿ ಮುಗಿಸಿದ್ದೀನಿ. ಈಗಲೂ ಬಿಡುವು ಮಾಡಿಕೊಂಡು ಭಾರತಕ್ಕೆ ಬಂದಾಗೆಲ್ಲ ಹಳ್ಳಿಯ ಮಕ್ಕಳಿಗೆ ಉಪನ್ಯಾಸ ನೀಡುವ ಮೂಲಕ ತನ್ನ ಜ್ಞಾನ ಮತ್ತು ಅನುಭವವನ್ನು ಹಂಚಿಕೊಳ್ಳುತ್ತಾರೆ. And also we know that he has helped many poor students to get education not only in India and also in other countries as well. So he is one of my inspiration to get into this computer science field. Also, he has directed and written many books on robotics, as we all know. And coming to his major achievements, like he has helped many of the rural people, and coming to women empowerment also, he has helped many people to achieve their goal, and maybe it may be financially or any of his education programs. And he is a part of IEEE and also NASA. ಬಟ್ ಅಷ್ಟೇ ಅಚೀವ್ ಮಾಡಿದ್ರು ಅವರು, ಎಷ್ಟು ಮೇಲೋಗಿದ್ರು ಅವರು, he has not forgotten his roots. ಬಡ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಸೈನ್ಸ್ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಜ್ಞಾನ ದೊರಕಬೇಕು ಎಂಬುದು ಅವರ ಅಭಿಲಾಷೆ. ಸರ್ ನಮಸ್ಕಾರ, ನಾನು ಸ್ವಾಮಿ ಅಂದ್ಬಿಟ್ಟು, ನಮ್ಮದು ಊರು ಬಂದು ಕನಕಪುರ ಪಕ್ಕ ಕಲ್ಲಳ್ಳಿ ಅಂದ್ಬಿಟ್ಟು. ಇಲ್ಲಿ ಬೆಂಗಳೂರು ಬಂದದ್ದು ನಾನು ಏನಕ್ಕೆ ಅಂದರೆ ಮಕ್ಳಿಗೆ ಎಜುಕೇಷನ್ನು ಮುಖ್ಯ ಆಗಿತ್ತು. ಅದಕ್ಕೆ ನಾನು ಊರು ಬಿಟ್ಟು ಇಲ್ಲಿಗೆ ಬೆಂಗಳೂರಿಗೆ ಬಂದೆ. ಬೆಂಗಳೂರು ಬಂದಾಗ ಸಿಕ್ತೋರು ಅಂತ ಅಂದವರು ಪ್ರೊಫೆಸರ್ ಅಯ್ಯಂಗಾರ್, ಡಾಕ್ಟರ್ ಸೀತಾರಾಮ್ ಅಯ್ಯಂಗಾರ್ ಅಂದ್ಬಿಟ್ಟು. ಅವ್ರ ಹತ್ರ ಬಂದದ್ದು 2002ರಲ್ಲಿ ಬಂದೆ ನಾನು. 2002ರಲ್ಲಿ ಬಂದ್ಬಿಟ್ಟು ನನ್ನ ಮಕ್ಕಳೆಲ್ಲ ಸಣ್ಣವರು. ಅವಾಗ ಅಲ್ಲಿ ಬಂದಾಗ ಇವ್ರ ಹತ್ರ ಬಂದಾಗ, ಸರ್ ನಮಗೆ ಎಜುಕೇಷನ್ ಮಕ್ಳಿಗೆ ಬೇಕು ಸರ್, ತುಂಬ ಹೆಲ್ಪ್ ಮಾಡಿ ಸರ್ ಅಂತ ಕೇಳಿಕೊಂಡೆ. ನಮ್ಮ ಹತ್ರ ಜಾಬ್ ಇದೆ, ಬಂದು ಮಾಡಪ್ಪ ನೀನು ಅಂತ ಹೇಳ್ಕೊಂಡ್ರು. ಹೇಳಿದಾಗ ನಾನು ಬಂದೆ, ಅವ್ರ ಹತ್ರ ಬಂದು ಸೇರಿಕೊಂಡಾಗ ಅವರೇ ಮಕ್ಕಳಿಗೆ ಫೀಸ್ ಎಲ್ಲ ಕೊಟ್ಟು ಅವರೇ ಎಜುಕೇಷನ್ ಎಲ್ಲ ಅವರೇ ಬೆಳೆಸ್ಬಿಟ್ಟು ಇಲ್ಲಿಗೆ ಬಂದು 20 ವರ್ಷ ಆಗಿದೆ. ನಾವು ಮಕ್ಕಳು, ಒಬ್ಬ ಮಗಳು, ಒಬ್ಬಳು ಪೂಜಾ ಅಂದ್ಬಿಟ್ಟು ಮಗಳ ಹೆಸರು, ಮಗ ಬಂದು ಪುನೀತ್ ಅಂದ್ಬಿಟ್ಟು.
ಅವರು ಕಂಪ್ಯೂಟರ್ ಸೈನ್ಸು, ಮಗಳು ಇಂಜಿನಿಯರ್ ಮುಗಿಸಿದ್ದಾಳೆ. ಮಗ ಬಂದು MCM ಮುಗಿಸಿ ಅವನು ವರ್ಕ್ ಮಾಡ್ತಾ ಇದ್ದಾನೆ ಇವಾಗ ಸಾಫ್ಟ್ವೇರ್ ಕಂಪ್ನಿಲಿ. ಮಗಳು BLL ಕೆಲಸ ಮಾಡ್ತಾ ಇದ್ದಾಳೆ. ಇವ್ರ ಹತ್ರ ಬಂದ್ಮೇಲೆ ತುಂಬ ಉಪಕಾರ ಮಾಡಿದ್ರು. ನನಗೆಲ್ಲ ಪ್ರತಿಯೊಬ್ಬರಿಗೂ ಉಪಕಾರ ಮಾಡಿದ್ದಾರೆ ಸಾರ್ ಬಂದು ಇವರು. ಪ್ರತಿಭಾವಂತ ಬಡ ಮಕ್ಕಳಿಗೆ ನಿಯಾಸ್ ಮಯಸ್ ಜೊತೆಗೂಡಿ ಧನ ಸಹಾಯ ಮಾಡುತ್ತಿದ್ದಾರೆ. ಬಡವ್ರ ಮಕ್ಕಳಿಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಏನಂದರೆ SLC ಬಡವ್ರ ಮಕ್ಕಳಿಗೆ, ತುಂಬ ಬಡವರಾದವ್ರಿಗೆ, ತುಂಬ ಹೈಯೆಸ್ಟ್ ಮಾರ್ಕ್ಸ್ ಬಂದಿದ್ದವ್ರಿಗೆ ಹೋಗ್ಬಿಟ್ಟು ಬೋರ್ಡ್ಗೆ ಹೋಗ್ಬಿಟ್ಟು ಅವ್ರನ್ನ ಒಂದು ಲಿಸ್ಟ್ ತೊಗೊಂಡು ಬರ್ತಾರೆ. ಲಿಸ್ಟ್ ತೊಗೊಂಡು ಬಂದುಬಿಟ್ಟು ಅವ್ರನ್ನ ಇವ್ರಿಗೆ ಎಷ್ಟು ಜನ ಬೇಕು ಅಷ್ಟು ಜನಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿಬಿಟ್ಟು ಪ್ರತಿ ವರ್ಷವೂ ಒಂದು 15ರಿಂದ 20-30 ಜನಕ್ಕೆ ಸ್ಕಾಲರ್ಶಿಪ್ ಕೊಡ್ತಾರೆ. 55,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ. ಕರ್ನಾಟಕದ ಅನೇಕ ಶಾಲಾ ಕಾಲೇಜುಗಳ ಶ್ರೇಯ ಅಭಿವೃದ್ಧಿಗೆ ಶ್ರಮಿಸುತ್ತಾ ಬಂದಿದ್ದಾರೆ. ಅವರ ಶ್ರದ್ಧೆಯಿಂದ ಅವರು ಅನೇಕ ವಿದ್ಯಾಭ್ಯಾಸವನ್ನು ಮಾಡಿ ನಮ್ಮ ಶ್ರೀರಾಮಪುರದ ಬಡಾವಣೆಗೂ, ಬೆಂಗಳೂರಿಗೂ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿನ ವಿದ್ಯೆಯನ್ನು ಕಲಿತು ಒಬ್ಬ ವಿಜ್ಞಾನಿಯಾಗಿರುವುದು ನಮ್ಮೆಲ್ಲರ ಸಂತೋಷ ಅಂತ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಹುಟ್ಟಿದ ಊರು ಎಂದರೆ ಬಹಳ ಪ್ರೀತಿ, ಮಕ್ಕಳೆಂದರೆ ಅಷ್ಟೇ ಕಾಳಜಿ. ಸಮಾಜಮುಖಿ ಕಾರ್ಯಗಳಿಗೆ ಜೊತೆಯಾಗುವುದು ಇವರ ಮತ್ತೊಂದು ವ್ಯಕ್ತಿತ್ವ. ಅನೇಕ ದೇವಸ್ಥಾನ ಮತ್ತು ಕೆರೆಗಳ ಪುನರ್ ನಿರ್ಮಾಣದ ಕೆಲಸ ಸದ್ದಿಲ್ಲದೆ ಮಾಡಿ, ಯಾವ ಕೀರ್ತಿಯೂ ಬಯಸದೆ ದೂರವೇ ಉಳಿಯುವ ಸರಳ ಸಜ್ಜನಿಕೆಯ ಅಪರೂಪದ ವ್ಯಕ್ತಿತ್ವ. ಸಣ್ಣ ಹಳ್ಳಿಯಲ್ಲಿ ಅವರು ಹುಟ್ಟಿ ಬೆಳೆದರು. ಅಲ್ಲಿರುವಂತ ಜೀರ್ಣೋದ್ಧಾರ ಆಗಬೇಕಾಗಿರುವಂತ ಒಂದು ದೇವಾಲಯವನ್ನು ಅವರು ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಿದರೆ ಅನ್ನೋ ವಿಷಯ ಕೂಡ ನನಗೆ ಗೊತ್ತಾಗಿದೆ. ಅಂದರೆ ತಾನು ಬೆಳೆದ ತನ್ನ ತಾಯ್ನಾಡನ್ನ ಮರೆಯದೆ ಅದನ್ನ ಸದಾಕಾಲ ನೆನಪಿಟ್ಟುಕೊಳ್ಳುವಂತ ಒಂದು ಸ್ವಭಾವ, ಅಂಥದೊಂದು ವ್ಯಕ್ತಿತ್ವ ಈ ದಿನ ನಮ್ಮ ಯುವಜನತೆಗೆ ಖಂಡಿತವಾಗಲೂ ಬೇಕು. ಅಂಥದೊಂದು ಸಂದೇಶವನ್ನ ಸೀತಾರಾಮ್ ಅಯ್ಯಂಗಾರ್ ಅವರು ಇವತ್ತಿನ ಭಾರತೀಯ ಯುವಕರಿಗೆ ಕೊಡ್ತಾ ಇದ್ದಾರೆ. So I am very proud of him. He has etched his name as a top computer scientist, a lecturer, a teacher, and a guide. And I wish him all the very best wherever he is, and best of luck. ಸೀತಾರಾಮ್ ಲೈಫ್ನ ಒಂದೇ ಒಂದು ಸೆಂಟೆನ್ಸ್ನಲ್ಲಿ ನಾವು ಕನ್ಸೈಸ್ ಮಾಡಿ ಹೇಳುವುದಾದರೆ, with proper setting of goals, dedicated hard work and perseverance, ಈ ಮೂರು ಇದ್ದಲ್ಲಿ ಜೀವನದಲ್ಲಿ ಎನಿವನ್ ಕ್ಯಾನ್ ರೀಚ್ ಎನಿ ಹೈಟ್ಸ್ ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ಮ ಡಾಕ್ಟರ್ ಸೀತಾರಾಮ್ ಅಯ್ಯಂಗಾರು. ಒಂದಿನ ನಾನು ಅವರು ಒಂದು ಕಾರ್ನ ಡ್ರೈವ್ ಹೋಗ್ತಾ ಇದ್ವಿ. ಆ ಡ್ರೈವ್ ಹೋಗೋ ಸಂಬಂಧದಲ್ಲಿ ಒಂದು ಚಿಕ್ಕದಾದ ತುಂಬ ಮನಸ್ಸಿಗೆ ನಾಟುವಂಥ ಒಂದು ವಿಚಾರ ಹೇಳ್ತಾರೆ. ಅದು ಏನಪ್ಪ ಅದು ವಿಚಾರ ಅಂದರೆ, ನಾವೆಲ್ಲ ಊಟಕ್ಕೆ ಕಷ್ಟಪಡ್ತೀವಿ, ಅಥವಾ ಗಾಡಿ ಕಷ್ಟಪಡ್ತೀವಿ, ಮನೆಗೆ ಕಷ್ಟಪಡ್ತೀವಿ, ಅಥವಾ ಕೆಲಸಕ್ಕೆ ಕಷ್ಟಪಡ್ತೀವಿ. ಅಯ್ಯಂಗಾರ್ ಅವರು ಇನ್ ದ ಸೆನ್ಸ್ ಭಾರತದಲ್ಲಿದ್ದಾಗ ಅವ್ರಿಗೆ ಊಟಕ್ಕೆ ಗತಿ ಇರಲ್ಲ. ಎಲ್ಲಿ ಊಟ ಮಾಡ್ತಾ ಇದ್ರು ಅಯ್ಯಂಗಾರ್ ಅಂದರೆ, ಎಷ್ಟೋ ಜನ ಹತ್ತಿಂದ ಬಿಸಾಡಿರುತ್ತೆ ಎಲೆಯಲ್ಲಿ ಊಟ ಮಾಡಿ. ಸ್ವಪ್ರತಿಭೆ, ದೃಢ ಸಂಕಲ್ಪ, ಪ್ರಾಮಾಣಿಕತೆ, ಸೋತರು ಮತ್ತೆ ಛಲ ಬಿಡದ ಪ್ರಯತ್ನದಿಂದಲೇ ಹಸಿವನ್ನು ಗೆದ್ದು ಜ್ಞಾನವ ಪಡೆದು ದೇಶ ವಿದೇಶಗಳನ್ನು ಸುತ್ತಿ ಅಂಧಕಾರದಿಂದ ಬೆಳಕಿನ ಬಾಗಿಲ ಬಡಿದು ಆ ಬಾಗಿಲು ತೆಗೆಯುವವರೆಗೂ ಒಂಟಿ ಕಾಲಿನ ಭಗೀರಥ ಪ್ರಯತ್ನ ಮಾಡಿ ಇಂದು ನೂರಾರು, ಸಾವಿರಾರು, ಲಕ್ಷಾಂತರ ವಿದ್ಯಾರ್ಥಿಗಳ ವಿಜ್ಞಾನ ಲೋಕವ ಬೆಳಗುತ್ತಿರುವ ಸಾಮಾನ್ಯ ಹುಡುಗನಾಗಿ ಅಸಾಮಾನ್ಯ ವಿಜ್ಞಾನಿಯಾಗಿ ಬೆಳೆದ ಡಾಕ್ಟರ್ ಎಸ್ ಸೀತಾರಾಮ್ ಅಯ್ಯಂಗಾರ್ ಅವರಿಗೆ ನಮ್ಮೆಲ್ಲರ ಒಂದು ದೊಡ್ಡ ಸಲ್ಯೂಟ್ ಸಲ್ಲಲೇಬೇಕು. ಈಗ ಹೇಳಿ ಮಕ್ಕಳ, ನಾವು ಕನ್ಸು ಕಾಣೋದು ತಪ್ಪಲ್ಲ, ಆದ್ರೆ
ಕಂಡ ಕನಸಿನ ದಾರಿಯಲ್ಲಿ ಸಾಗದೆ ನಿಂತಲ್ಲೇ ನಿಲ್ಲೋದ್ ತಪ್ಪು. ನನ್ನನ್ನು ಕ್ಷಮಿಸಿ ಸರ್, ಇನ್ನೊಂದ್ಸತಿ ನಾನು ಯಾರನ್ನೂ ಗೇಲಿ ಮಾಡಲ್ಲ. ಕ್ಷಮಿಸಿ ಅನ್ನೋದು ಬಹಳ ದೊಡ್ಡ ಪದ, ಅದನ್ನ ಹೆಚ್ಚು ಬಳಸಬಾರದು. ನಾವೆಲ್ಲರೂ ಒಂದೇ ಗೂಡಿನ ಹಕ್ಕಿಗಳು, ಜೊತೆಯಾಗಿ ಹಾರಬೇಕು, ಹಾರೋದನ್ನ ಕಲಿಸ್ಬೇಕು. ಸರ್, ಇವಾಗ ಅವರೆಲ್ಲಿದ್ದಾರೆ ಸರ್? ನಮಸ್ಕಾರ ಸರ್, ಬನ್ನಿ ಸರ್, ಬನ್ನಿ. ಸರ್, ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು. ಸರ್, ಇಲ್ಲಿವರೆಗೂ ಇವತ್ತು ಮಕ್ಕಳ ದಿನಾಚರಣೆ, ಸೊ ಬಹಳ ಸಂತೋಷ ಆಯಿತು ನಿಮ್ಮನ್ನೆಲ್ಲ ನೋಡಿ. ಹಾಗಾಗಿ ಒಂದಷ್ಟೊತ್ತು ಜ್ಞಾನ ವಿಜ್ಞಾನದ ಬಗ್ಗೆ ಮಕ್ಕಳ ಜೊತೆ ಮಾತಾಡೋಣ, ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮಕ್ಕಳೇ, ಇವ್ರು ಯಾರು ಗೊತ್ತಾ? ಮಕ್ಕಳ ಬಾಯಲ್ಲಿ ನನ್ನ ಹೆಸರು ಕೇಳ್ತಾ ಇದ್ರೆ ನನ್ನ ಕಾಯಕ, ನನ್ನ ಜೀವನ ಈಗೀಗ ಬಹಳ ಸಾರ್ಥಕ ಅನಿಸ್ತಾ ಇದೆ. ನೂರು ಉಳಿತ ಮಾಡಿದರೇನು, ಒಬ್ಬರ ಅನುಭವಕ್ಕೂ ಬಾರದ ಮೇಲೆ 100 ಪದ್ಯಗಳ ಗೀಚಿದರೇನು, ಒಬ್ಬನ ಅಂತರಂಗದೊಳಗೂ ಉಳಿಯದ ಮೇಲೆ ಹುಟ್ಟಿಗೂ ಸಾವಿಗೂ ಸಂದ ನ್ಯಾಯವೇನು.